So far we have discussed regarding the modern periodic law and the cause for the periodicity of the elements. The cause for the periodicity of the elements is because of the recurrence of, that means to say repetition of the similar valence electronic configuration, what you can say outer electronic configuration. Okay, so a recurrence of similar outer electronic configuration after certain regular intervals is the main reason behind the periodicity of the elements. ಸೊ ಹಾಗಾದರೆ ಅದರ ಮೀನಿಂಗ್ ಏನು ಅಂದರೆ, ಇವಾಗ ಒಂದು ಎಲಿಮೆಂಟನ್ನು ಬರ್ಕೊಳ್ತೀರಿ, ಇಮಿಡಿಯೇಟ್ಲಿ ಅದರ ಔಟರ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಇನ್ನೆರಡು ಎಲಿಮೆಂಟ್ ಆದ ಮೇಲೆ ಬರ್ಬೋದು, ಅಥವಾ 8 ಎಲಿಮೆಂಟ್ಸ್ ಆದ ಮೇಲೆ ಅದೇ ಕಾನ್ಫಿಗರೇಷನ್ ರೀಅಪಿಯರ್ ಆಗ್ಬೋದು, ಅಥವಾ 18 ಎಲಿಮೆಂಟ್ಸ್ ಆದ ಮೇಲೆ ಅದೇ ಪ್ಯಾಟ್ರನ್ ಆಫ್ ಔಟರ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ರೀಅಪಿಯರ್ ಆಗುತ್ತೆ, ಅಥವಾ 32 ಎಲಿಮೆಂಟ್ಸ್ ಆದ ಮೇಲೆ ಸೇಮ್ ಕಾನ್ಫಿಗರೇಷನ್ ಮತ್ತೆ ರೀಅಪಿಯರ್ ಆಗ್ತಾ ಇದೆ. ಇಸ್ ಇಟ್ ಓಕೆ? ಸೊ ಈ ರೀತಿ ಒಂದು ರೆಗ್ಯುಲರ್ ಇಂಟರ್ವಲ್ ಆದ ಮೇಲೆ ಔಟರ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಮತ್ತೆ ರೀಅಪಿಯರ್ ಆಗುತ್ತಲ್ಲ, ದಟ್ ಈಸ್ ದ ಮೇಜರ್ ರೀಸನ್ ಬಿಹೈಂಡ್ ದ ಪೀರಿಯೋಡಿಸಿಟಿ ಆಫ್ ದಿ ಎಲಿಮೆಂಟ್ಸ್. ಇದನ್ನು ನೀವು ಸ್ವಲ್ಪ ಮಟ್ಟಿಗೆ ಅರ್ಥ ಮಾಡ್ಕೊಂಡಿದ್ದೀರಿ. ಒಂದೆರಡು ಎಕ್ಸಾಂಪಲನ್ನು ನೋಡಿದಾಗ ಇನ್ನೂ ಸ್ವಲ್ಪ ನೀಟಾಗಿ ಅರ್ಥ ಆಗ್ತಾ ಬರುತ್ತೆ. ಓಕೆ, ದ ಫಸ್ಟ್ ಎಕ್ಸಾಂಪಲ್ ಈಸ್ ದ ಗ್ರೂಪ್ 1 ಎಲಿಮೆಂಟ್ಸ್. ಇವಾಗ ನಾವು ಮಾಡರ್ನ್ ಪೀರಿಯೋಡಿಕ್ ಟೇಬಲಲ್ಲಿ, ಪ್ರೆಸೆಂಟ್ ಫಾರ್ಮ್ ಆಫ್ ಪೀರಿಯೋಡಿಕ್ ಟೇಬಲಲ್ಲಿ ಗ್ರೂಪ್ 1A ಅಂತ ಹೇಳಿ ರೆಫರ್ ಮಾಡೋದಿಲ್ಲ, ಇದನ್ನು ಗ್ರೂಪ್ 1 ಎಲಿಮೆಂಟ್ಸ್ ಅಂತ ಹೇಳಿ ಕರೀತಾ ಇದೆ. ಗ್ರೂಪ್ 1 ಎಲಿಮೆಂಟ್ಸ್. ಓಕೆ, ಇನ್ ಕೇಸ್ ಆಫ್ ಗ್ರೂಪ್ 1 ಎಲಿಮೆಂಟ್ಸ್ ವಿಚ್ ಆರ್ ಸೆಡ್ ಟು ಬಿ ದ alkali metals, they are having the valence electronic configuration or outer electronic configuration of ns1. ಅಂದರೆ ಔಟರ್ ಮೋಸ್ಟ್ ಶೆಲ್ಲಲ್ಲಿ ಇರುವಂತಹ ಎಸ್ ಆರ್ಬಿಟಾಲಲ್ಲಿ ಓನ್ಲಿ 1 ಎಲೆಕ್ಟ್ರಾನ್ ಇರುತ್ತೆ. ಗೊತ್ತಾಗ್ತಾ ಇದೆಯಲ್ಲ? ಸೊ ನೀವು ಯಾವುದೇ ಎಲಿಮೆಂಟನ್ನು, ಆಲ್ಕಲಿ ಮೆಟಲ್ಸ್ಗಳನ್ನು ತಗೊಳ್ತಾ ಹೋಗಿ ಅವುಗಳ ಔಟರ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನಲ್ಲಿ ಇಟ್ ಕಂಟೈನ್ಸ್ ಓನ್ಲಿ 1 ಎಲೆಕ್ಟ್ರಾನ್. ಸೊ ಈ ಪಿಕ್ಚರಲ್ಲಿ ನೀಟಾಗಿ ಕಾಣಿಸ್ತಾ ಇಲ್ಲ ಅಂತ ಹೇಳಿದರೆ ಜಸ್ಟ್ ಚೆಕ್ ಮಾಡಿ. ಸೊ ಫಸ್ಟು ಲೀಥಿಯಂನ ಬರಿತಾ ಇದ್ದಾವೆ, ಸೋಡಿಯಂ, ಪೊಟ್ಯಾಷಿಯಂ, ರುಬಿಡಿಯಂ, ನೆಕ್ಸ್ಟ್ ಸೀಸಿಯಂ ಆಸ್ ವೆಲ್ ಆಸ್ ಫ್ರಾನ್ಷಿಯಂ. ಗೊತ್ತಾಗಿದೆಯಲ್ಲ? ಸೊ ನಾನು ಅಟಾಮಿಕ್ ನಂಬರ್ಗಳ ಬಗ್ಗೆ ಎಲ್ಲ ಡೀಟೇಲ್ಸ್ಗಳನ್ನು ಪೂರ್ತಿ ಹೇಳ್ತಾ ಹೋಗೋದಿಲ್ಲ, ಬ್ರೀಫ್ ಆಗಿ ಇದರ ಔಟರ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅನ್ನು ಅಬ್ಸರ್ವ್ ಮಾಡಿ ಅಷ್ಟೇ. ಸೊ ಫಸ್ಟಿಗೆ ಹೀಲಿಯಂ ಕಾನ್ಫಿಗರೇಷನ್ ಇರುತ್ತೆ. ಹೀಲಿಯಂ ಕಾನ್ಫಿಗರೇಷನ್ ಆದ ಮೇಲೆ 2s1 ಅಂತ ಹೇಳಿ ಬರಿತಾ ಇದ್ದಾವೆ. ನೀವು ಔಟರ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಂದರೆ ಇದನ್ನು ಮಾತ್ರ ಅಬ್ಸರ್ವ್ ಮಾಡ್ತಾ ಇದ್ದೀರಿ. ಸೊ ಸೋಡಿಯಂ ಕೇಸ್ಗೆ ಬಂದರೆ, ಓಕೆ, ಸೊ ಹಿಯರ್ ವಿ ಆರ್ ಗೋಯಿಂಗ್ ಟು ಹ್ಯಾವ್ ನಿಯಾನ್ ಕಾನ್ಫಿಗರೇಷನ್. ಇನ್ನರ್ ಕೋರಲ್ಲಿ ನಿಯಾನ್ ಕಾನ್ಫಿಗರೇಷನ್ ಇದೆ, ಅಂದರೆ ಫಸ್ಟಿಗೆ ನಿಯಾನ್ ಕಾನ್ಫಿಗರೇಷನ್ ಅನ್ನು ಬರ್ಕೊಳ್ತೀರಿ, ಅದಾದ ಮೇಲೆ 3s1 ಅಂತ ಬರಿತಾ ಇದ್ದೀರಿ. ಸಿಮಿಲರ್ ಇನ್ ದ ಕೇಸ್ ಆಫ್ ಪೊಟ್ಯಾಷಿಯಂ ವಿ ಆರ್ ಗೋಯಿಂಗ್ ಟು ರೈಟ್ ಆರ್ಗಾನ್ ಕಾನ್ಫಿಗರೇಷನ್ ವಿತ್ 4s1, ಆರ್ಗಾನ್ 4s1. ಸ್ವಲ್ಪ ನೋಬಲ್ ಗ್ಯಾಸಸ್ಗಳನ್ನು ನೀವು ಜ್ಞಾಪಕದಲ್ಲಿ ಇಟ್ಕೊಳ್ಳಿಕ್ಕೆ ಟ್ರೈ ಮಾಡಬೇಕು. ಆರ್ಗಾನ್ ಆದಮೇಲೆ ಕ್ರಿಪ್ಟಾನ್ ಬರುತ್ತೆ. ಸೊ ನೋಡಿ, 2s1, 3s1, 4s1, ಇಲ್ಲೇನು ಬರಿತಾ ಇದ್ದೀರಿ? 5s1 ಅಂತ ಹೇಳಿ ಬರಿತಾ ಇದ್ದೀರಿ. ಓಕೆ, ನೆಕ್ಸ್ಟು ಇದಾದ ಮೇಲೆ ಸೀಸಿಯಂ ಕೇಸ್ಗೆ ಬಂದರೆ ಕ್ರಿಪ್ಟಾನ್ ಆದ ಮೇಲೆ ಕ್ಸೆನಾನ್ ಬರುತ್ತೆ. ಓಕೆ, 6s1 ಅಂತ ಹೇಳಿ ಬರುತ್ತೆ, 6s1. ಸಿಮಿಲರ್ಲಿ ಇನ್ ದ ಕೇಸ್ ಆಫ್ ಫ್ರಾನ್ಷಿಯಂ, ಫ್ರಾನ್ಷಿಯಂನ ಕೇಸ್ಗೆ ಬಂದರೆ ಇಟ್ ಈಸ್ ಹ್ಯಾವಿಂಗ್ ರಾಡಾನ್ ಕಾನ್ಫಿಗರೇಷನ್ ಫಾಲೋಡ್ ಬೈ 7s1, 7s1. ಸೊ ನೀವಿಲ್ಲಿ ಅಬ್ಸರ್ವ್ ಮಾಡಬೇಕಾಗಿರೋದು ಏನಂದರೆ ಈ ಔಟರ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅನ್ನು ಮಾತ್ರ ಚೆಕ್ ಮಾಡ್ತಾ ಬರ್ತಾ ಇದ್ದೀರಿ. ಓಕೆ, ವೆಲೆನ್ಸ್ ಶೆಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅನ್ನು ಚೆಕ್ ಮಾಡಿದರೆ ಇದರಲ್ಲಿ ಒಂದು ಕಾಮನ್ ಪ್ಯಾಟ್ರನ್ ಇದೆ. ಈ 2, 3, 4, 5, 6, 7 ಈ ನಂಬರ್ಸ್ಗಳನ್ನು ಏನಂತ ಕರಿತೀರಿ? ಪ್ರಿನ್ಸಿಪಾಲ್ ಕ್ವಾಂಟಮ್ ನಂಬರ್ಸ್ ಅಂತ ಹೇಳಿ ಕರಿತಾ ಇದ್ದೀರಿ. ಕರೆಕ್ಟಾ? ಪ್ರತಿ ಪೀರಿಯಡ್ಗೂ ಕೂಡ ಒಂದು ಪ್ರಿನ್ಸಿಪಾಲ್ ಕ್ವಾಂಟಮ್ ನಂಬರ್ ಇರುತ್ತೆ, ಅದನ್ನು ಮುಂದೆ ನೋಡ್ತಾ ಹೋಗೋಣ. ಓಕೆ, ಸೊ ನಾನು ಆ ಪ್ರಿನ್ಸಿಪಾಲ್ ಕ್ವಾಂಟಮ್ ನಂಬರ್ 2, 3, 4, 5, 6, 7 ಇದನ್ನೆಲ್ಲದನ್ನು ಒಟ್ಟಿಗೆ ಎನ್ ಅಂತ ಹೇಳಿ ಬರೆದ್ರೆ, ನೆಕ್ಸ್ಟ್ ಇಲ್ಲಿರೋದು ಎಸ್ ಆರ್ಬಿಟಾಲ್. ಆ ಎಸ್ ಆರ್ಬಿಟಾಲಲ್ಲಿ ಓನ್ಲಿ 1 ಎಲೆಕ್ಟ್ರಾನ್ ಇದೆ. ಯು ಕ್ಯಾನ್ ಅನಲೈಸ್ ಆಲ್ ದೀಸ್ ಎಲಿಮೆಂಟ್ಸ್, ಅಂದರೆ ಅಲ್ಕಲಿ ಮೆಟಲ್ಸ್ ಅಂತ ಹೇಳಿ ಯಾವ ಎಲಿಮೆಂಟ್ಸ್ಗಳನ್ನು ನೀವು ಕನ್ಸಿಡರ್ ಮಾಡ್ತಾ ಇದ್ದೀರೋ, ಆಲ್ ದೀಸ್ ಎಲಿಮೆಂಟ್ಸ್ ಆರ್ ಹ್ಯಾವಿಂಗ್ ಆನ್ ಔಟರ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ns1. ಸೊ ಬಿಕಾಸ್ ಆಫ್ ದಿಸ್
similar outer electronic configuration, they do possess similar properties. Almost similar properties ಗಳನ್ನ ಆ ಎಲ್ಲಾ ಎಲಿಮೆಂಟ್ಸ್ ಗಳು ಕೂಡ ಎಕ್ಸಿಬಿಟ್ ಮಾಡ್ತಾ ಇದೆ. ಗೊತ್ತಾಗಿದೆಯಲ್ವಾ? ಅದೇ ತರ ಇನ್ನೂ ಒಂದು ಎಕ್ಸಾಂಪಲ್ ಅನ್ನು ತಗೊಳ್ಳೋಣ. ಹ್ಯಾಲೋಜನ್ ಫ್ಯಾಮಿಲಿಗೆ ಬರ್ತಾ ಇದ್ದಾನೆ. ನಾವಿವಾಗ ಹ್ಯಾಲೋಜನ್ ಫ್ಯಾಮಿಲಿ ಇಲ್ಲಿ ಗ್ರೂಪ್ 7A ಅಂತ ಹೇಳಿ ರೆಪ್ರೆಸೆಂಟ್ ಮಾಡಿದ್ದೇವೆ. ಗ್ರೂಪ್ 7A ಅಂತ ನೀವು ಲಾಂಗ್ ಫಾರ್ಮ್ ಆರ್ ಪ್ರೆಸೆಂಟ್ ಫಾರ್ಮ್ ಆಫ್ ದಿ ಪೀರಿಯಾಡಿಕ್ ಟೇಬಲ್ ಅನ್ನು ಕನ್ಸಿಡರ್ ಮಾಡಿದರೆ ಅದನ್ನು ಗ್ರೂಪ್ 17 ಎಲಿಮೆಂಟ್ಸ್ ಅಂತ ಕೂಡ ಕರೀತೀವಿ. ಗ್ರೂಪ್ 17 ಎಲಿಮೆಂಟ್ಸ್. ಓಕೆ, ಸೊ ಇವುಗಳನ್ನು ಹ್ಯಾಲೋಜನ್ಸ್ ಅಂತ ಹೇಳಿ ಕರೀತಾ ಇದ್ದಾವೆ. ಅವುಗಳ ಔಟರ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಯಾವ ಥರ ಇದೆ ಚೆಕ್ ಮಾಡಿ, ನಿಮಗೆ ಯಾವಾಗ ಐಡಿಯಾ ಬರ್ತದೆ. ಸೊ ಫ್ಲೂರಿನ್, ಕ್ಲೋರಿನ್, ಬ್ರೋಮಿನ್, ಅಯೋಡಿನ್ ಆ್ಯಂಡ್ ಆಸ್ಟಟೈನ್ ಅಂತ ಹೇಳಿ ಬರೆದಿದ್ದಾವೆ. ಫ್ಲೋರಿನ್, ಕ್ಲೋರಿನ್, ಬ್ರೋಮಿನ್, ಅಯೋಡಿನ್ ಆ್ಯಂಡ್ ಆಸ್ಟಟೈನ್. ಇವಾಗ ಇಲ್ಲಿ ಮತ್ತೆ ಡೀಟೇಲ್ ಆಗಿ ಬರೀಲಿಕ್ಕಿಂತ ಸಿಂಪ್ಲಿಫೈಡ್ ಪ್ಯಾಟರ್ನಲ್ಲಿ ಹೇಳ್ತಾ ಇದ್ದಾನೆ ನೋಡಿ. ಸೊ ನೀವು ಜಸ್ಟ್ ಅನಲೈಸ್ ಮಾಡ್ತಾ ಹೋಗಿ. ನಾನು ಇನ್ನರ್ ಕೋರನ್ನು ಎಲ್ಲದನ್ನು ಬರೀತಾ ಹೋಗ್ತಾ ಇಲ್ಲ. ಈಗ ಫ್ಲೂರಿನ್ ಅಂತ ಬಂದಾಗ 1s2 2s2 2p5 ಅಂತ ಇದೆ. ಯು ನೀಡ್ ಟು ಅನಲೈಸ್ ದ ಔಟರ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ 2s2 2p5 ಅಂತ ಹೇಳಿ ಬರ್ಕೊಳ್ತಾ ಇದ್ದೀರಿ ಔಟರ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅನ್ನು. ಓಕೆ, ಅದೇ ಥರ ಇನ್ ಕೇಸ್ ಆಫ್ ಕ್ಲೋರಿನ್ Cl ಅನ್ನು ಕೊಟ್ಟಾಗ ಔಟರ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್, ಇದರ ಹಿಂದೆ ಮತ್ತೆ ನೋಬಲ್ ಗ್ಯಾಸ್ ಕೋರ್ ಇರುತ್ತೆ. ನಾನು ಅದನ್ನು ಯಾವುದನ್ನು ಬರೀತಾ ಇಲ್ಲ, ಆಯ್ತಾ. ಐ ಆಮ್ ರೈಟಿಂಗ್ ಓನ್ಲಿ ದ ವೆಲೆನ್ಸ್ ಶೆಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಔಟರ್ ಮೋಸ್ಟ್ ಶೆಲ್ ಅಲ್ಲಿ ರಿಯಾಕ್ಟಿವಿಟಿಗೆ ಸಿಗುವಂಥ ಎಲೆಕ್ಟ್ರಾನ್ಸ್ಗಳನ್ನು ಮಾತ್ರ ನಾನು ಬರೀತಾ ಇದ್ದೇನೆ. ಓಕೆ, ನೆಕ್ಸ್ಟು ಕ್ಲೋರಿನ್ ಅನ್ನು ತಗೊಂಡಾಗ 3s2 3p5 ಅಂತ ಹೇಳಿ ಬರೀತಾ ಇದ್ದಾವೆ. ಅದೇ ಥರ ಇನ್ ಕೇಸ್ ಆಫ್ ಬ್ರೋಮಿನ್ ನೀವೇ ಯೋಚನೆ ಮಾಡ್ತಾ ಹೋಗ್ಬೋದು. ಇಲ್ಲಿ 4s2 4p5 ಅಂತ ಹೇಳಿ ಬರೆದೆ. ನೆಕ್ಸ್ಟು ಅಯೋಡಿನ್ ಕೇಸಲ್ಲಿ 5s2 5p5. ನೆಕ್ಸ್ಟು ಇಲ್ಲಿ 6s2 6p5. ಓಕೆನಾ? ಸೊ ಈ ಹ್ಯಾಲೋಜನ್ ಫ್ಯಾಮಿಲಿಯ ಎಲಿಮೆಂಟ್ಸ್ ಎಲ್ಲದನ್ನು ಕೂಡ ಅಬ್ಸರ್ವ್ ಮಾಡಿ. ನಾನು ಹೇಳಿದೆ ನಿಮಗೆ ಈ ನಂಬರ್ ಪ್ರಿನ್ಸಿಪಾಲ್ ಕ್ವಾಂಟಮ್ ನಂಬರ್ ಅಂತ ಹೇಳಿ ರೆಪ್ರೆಸೆಂಟ್ ಮಾಡ್ತಾ ಇದ್ದೇವೆ. ಓಕೆ, ಸೊ ಪ್ರಿನ್ಸಿಪಾಲ್ ಕ್ವಾಂಟಮ್ ನಂಬರ್ ಈಸ್ ರೆಪ್ರೆಸೆಂಟೆಡ್ ಆಸ್ n. ಇಲ್ಲೆಲ್ಲ ಕಡೆಯಲ್ಲೂ ಕೂಡ ಎಸ್ ಆರ್ಬಿಟಾಲ್ ಅಲ್ಲಿ 2 ಎಲೆಕ್ಟ್ರಾನ್ಸ್ ಇದೆ, ಹಾಗಾಗಿ ns2 ಅಂತ ಬರೆದೆ. ಆ್ಯಂಡ್ p ಸಬ್ಶೆಲ್ ಕ್ಯಾರೀಸ್ 5 ಎಲೆಕ್ಟ್ರಾನ್ಸ್. ಕರೆಕ್ಟಾ? p ಸಬ್ಶೆಲ್ ಅಲ್ಲಿ ಟೋಟಲಿ 5 ಎಲೆಕ್ಟ್ರಾನ್ಸ್ ಮಾತ್ರ ಇದೆ, ಹಾಗಾಗಿ np5 ಅಂತ ಹೇಳಿ ಬರೆದಿದ್ದೇನೆ. ಸೊ ನೀವು ಯಾವುದೇ ಹ್ಯಾಲೋಜನ್ಗಳನ್ನು ತಗೊಳ್ಳಿ, all the halogens do possess the similar outer electronic configuration of ns2 np5. ಹಾಗೆ ನೋಬಲ್ ಗ್ಯಾಸಸ್ ಅವುಗಳನ್ನು ತಗೊಂಡ್ರೆ ns2 np6 ಅಂತ ಇರುತ್ತೆ. ಗೊತ್ತಾಗ್ತಾ ಇದೆಯಲ್ಲ? ಕಾರ್ಬನ್ ಫ್ಯಾಮಿಲಿ ಎಲಿಮೆಂಟ್ಸ್ಗಳನ್ನು ತಗೊಂಡ್ರೆ ns2 np2 ಅಂತ ಹೇಳಿ ಬರಿತಾ ಇದ್ದೀರಿ. ಸೊ ಒಂದು ಗ್ರೂಪಿನ ಎಲ್ಲ ಎಲಿಮೆಂಟ್ಸ್ಗಳನ್ನು ನೋಡಿದಾಗ ಆ ಎಲ್ಲ ಎಲಿಮೆಂಟ್ಸ್ಗಳಿಗೂ ಕೂಡ ಸಿಮಿಲರ್ ಔಟರ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಇರುತ್ತೆ. ಆ್ಯಂಡ್ ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ದಿಸ್ ಸಿಮಿಲರ್ ಔಟರ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್, ಆಲ್ ದೋಸ್ ಎಲಿಮೆಂಟ್ಸ್ ಬಿಲಾಂಗಿಂಗ್ ಟು ಎ ಸಿಂಗಲ್ ಗ್ರೂಪ್ ಪೊಸೆಸ್ ಸಿಮಿಲರ್ ಪ್ರಾಪರ್ಟೀಸ್. ಗೊತ್ತಾಗ್ತಾ ಇದೆಯಲ್ವಾ? ಸೊ ಸಿಮಿಲಾರಿಟಿ ಇನ್ ದ ಪ್ರಾಪರ್ಟೀಸ್ is just because of the presence of similar outer electronic configuration. Is it okay? When you go through the periodic table, you can observe a repeating pattern in the outer electronic configuration as well as the properties of the elements after certain regular intervals. And these intervals are found to be very definite, very accurate, which can be represented as 2, 8, 8, 18, 18 and 32. So, ಅದರ ಮೀನಿಂಗ್ ಇಷ್ಟೇ. ಇವಾಗ in the periodic table you are going to have 7 horizontal rows which are called as periods. ಇವಾಗ ಫಸ್ಟ್ ಪೀರಿಯಡ್ ಇಂದ ನೀವು ಸೆಕೆಂಡ್ ಪೀರಿಯಡ್ ಕಡೆಗೆ ಮೂವ್ ಆಗ್ತಾ ಇದ್ದೀರಿ. ಹಾಗೇನೆ ಸೊ ಸೆಕೆಂಡ್ ಟು ಥರ್ಡ್, ದೆನ್ ಟು ಫೋರ್ತ್, ಫಿಫ್ತ್, ಸಿಕ್ಸ್ತ್, ಸೆವೆಂತ್, ಈ ಥರ ಸೊ ಪ್ರೊಸೀಡ್ ಆಗ್ತಾ ಇದ್ದೀರಿ. ಸೊ ಫಸ್ಟ್ ಪೀರಿಯಡ್ ಇಂದ ಸೆಕೆಂಡ್ ಪೀರಿಯಡ್ ಕಡೆಗೆ ಮೂವ್ ಆಗಬೇಕಾದ್ರೆ ಎಲ್ಲಿ ರಿಪೀಟಿಂಗ್ ಪ್ಯಾಟರ್ನ್ ಅಪಿಯರ್ ಆಗುತ್ತೆ ಅಥವಾ ಎಲ್ಲಿ ಔಟರ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಮತ್ತೆ ರೀಅಪಿಯರ್ ಆಗುತ್ತೆ ಅಂದರೆ, ಸೊ ಆಫ್ಟರ್ 2 ಎಲಿಮೆಂಟ್ಸ್, ಫಸ್ಟ್ ಪೀರಿಯಡ್ ಅಲ್ಲಿ ಒಂದು ಎಲಿಮೆಂಟ್ ಅನ್ನು ಇಟ್ಕೊಳ್ಳಿ, ಅದರ ನಂತರ ಎರಡನೇ ಎಲಿಮೆಂಟ್ಗೆ ಬನ್ನಿ. ಓಕೆ, ಸೊ ಇಮಿಡಿಯೇಟ್ಲಿ ಆ ಪ್ರಾಪರ್ಟಿ ರೀಅಪಿಯರ್ ಆಗಿರುತ್ತೆ. ಇವಾಗ ಸೆಕೆಂಡ್ ಪೀರಿಯಡ್ ಇಂದ ಥರ್ಡ್ ಪೀರಿಯಡ್ ಕಡೆಗೆ ಮೂವ್ ಆಗ್ತಾ ಇದ್ದೀರಿ. ಓಕೆ, ಸೊ ಅಲ್ಲಿ ಆಫ್ಟರ್ ಎವ್ರಿ 8 ಎಲಿಮೆಂಟ್ಸ್
ಸೆಕೆಂಡ್ ಪೀರಿಯಡಲ್ಲಿ ಒಂದು ಎಲಿಮೆಂಟನ್ನು ಹಿಡ್ಕೊಳ್ಳಿ, ಅಲ್ಲಿಂದ 8 ಎಲಿಮೆಂಟ್ಗಳನ್ನು ಕೌಂಟ್ ಮಾಡಿಕೊಂಡು ಥರ್ಡ್ ಪೀರಿಯಡ್ ಕಡೆಗೆ ಬಂದಾಗ ಸೊ ಒನ್ಸ್ ಅಗೈನ್ ಔಟರ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ರೀಅಪಿಯರ್ ಆಗುತ್ತೆ, ರಿಪೀಟ್ ಆಗುತ್ತೆ. ಸೊ ಹಾಗೆ ಥರ್ಡ್ ಟು ಫೋರ್ತ್ ಪೀರಿಯಡ್ ತಗೊಂಡ್ರು ಕೂಡ ಅಲ್ಲಿ 8 ಎಲಿಮೆಂಟ್ಸ್ ಆದ ಮೇಲೆ ಪೀರಿಯೋಡಿಕ್ ಪ್ರಾಪರ್ಟೀಸ್ ಅಥವಾ ಔಟರ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ರೀಅಪಿಯರ್ ಆಗುತ್ತೆ. When you move from 4th to 5th period, the periodic properties reoccur after 18 elements. So 5th to 6th period ಬರ್ತಾ ಇದ್ದೀರಿ, ಇಲ್ಲಿ again 18 elements ಆದ ಮೇಲೆ ಪ್ರಾಪರ್ಟೀಸ್ ರೀಅಪಿಯರ್ ಆಗ್ತಾ ಇದೆ. ಹಾಗೆ 6th to 7th period ಪ್ರೊಸೀಡ್ ಆಗಿದ್ದೀರಿ ಅಂದರೆ every properties as well as the outer electronic configuration reoccur after 32 elements. ಓಕೆ, 32 ಎಲಿಮೆಂಟ್ಗಳು ಆದ ಮೇಲೆ ಪ್ರಾಪರ್ಟಿ ಮತ್ತೆ ರೀಅಪಿಯರ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಸೊ ಔಟರ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಸ್ ವೆಲ್ ಆಸ್ ದಿ ಪ್ರಾಪರ್ಟೀಸ್ ರಿಪೀಟ್ಸ್ ಆಫ್ಟರ್ ರೆಗ್ಯುಲರ್ ಇಂಟರ್ವಲ್ಸ್ ಆಫ್ 2, 8, 8, 18, 18 ಆ್ಯಂಡ್ 32 ಅಂತ ಹೇಳಿ ಬರೆದಿದ್ದಾವೆ. ಕೀಪ್ ಇನ್ ಮೈಂಡ್ ದೀಸ್ ನಂಬರ್ಸ್ ಆರ್ ಕಾಲ್ಡ್ ಆಸ್ ಮ್ಯಾಜಿಕ್ ನಂಬರ್ಸ್. ಈ ನಂಬರ್ಸ್ಗಳನ್ನು ಮ್ಯಾಜಿಕ್ ನಂಬರ್ಸ್ ಅಂತ ಹೇಳಿ ಕರೀತಾ ಇದ್ದಾವೆ. ಯಾವ ನಂಬರ್ಗಳು ಆದ ಮೇಲೆ, ಯಾವ ನಂಬರ್ ಆಫ್ ಎಲಿಮೆಂಟ್ಸ್ಗಳು ಕವರ್ ಆದ ಮೇಲೆ ಪ್ರಾಪರ್ಟಿ ಮತ್ತು ರೀಅಪಿಯರ್ ಆಗುತ್ತೋ ಆ ನಂಬರ್ಸ್ಗಳನ್ನು ಮ್ಯಾಜಿಕ್ ನಂಬರ್ಸ್ ಅಂತ ಹೇಳಿ ಕರೆದಿದ್ದೇವೆ. ಸೊ ಯು ನೀಡ್ ಟು ಕೀಪ್ ಇಟ್ ಇನ್ ಮೈಂಡ್, ದೀಸ್ ನಂಬರ್ಸ್ ಆರ್ ಕಾಲ್ಡ್ ಆಸ್ ಮ್ಯಾಜಿಕ್ ನಂಬರ್ಸ್. ಗೊತ್ತಾಗಿದೆಯಲ್ಲ ಕಾನ್ಸೆಪ್ಟ್? ಎಸ್. ನೌ ಪ್ರೊಸೀಡಿಂಗ್ ಟು ದ ಪ್ರೆಸೆಂಟ್ ಫಾರ್ಮ್ ಆಫ್ ದಿ ಪೀರಿಯೋಡಿಕ್. So far we dealt with the historical development of the periodic table and the classification of elements on the basis of their atomic weights. In this discussion, we noticed the remarkable works done by Mendeleev and the classification of elements on the basis of their atomic weights. In Mendeleev's periodic table, the elements are arranged in the increasing order of their atomic weights, where the chemically similar elements come under the same group. Okay, later on we arrived at modern periodic law, which says that the physical and chemical properties of the elements or the periodic functions of their atomic numbers. Keep in mind, modern periodic law basis ಮೇಲೆ ಎಲಿಮೆಂಟ್ಸ್ಗಳನ್ನು ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದೇರ್ ಅಟಾಮಿಕ್ ನಂಬರ್ಸ್ಗಳ ಬೇಸಿಸ್ ಮೇಲೆ ಜೋಡಿಸಿ ಇಡಬೇಕು. ಸೊ ಬೇಸ್ಡ್ ಆನ್ ದಿಸ್ ಮಾಡರ್ನ್ ಪೀರಿಯಾಡಿಕ್ law, a large number of different periodic tables were suggested. But the basic idea behind the construction of all such periodic tables was the Mendeleev's concept of arrangement of elements. ಅಂದರೆ ಮಾಡರ್ನ್ ಪೀರಿಯಾಡಿಕ್ ಲಾನ ಇಟ್ಕೊಂಡು in the increasing order of their atomic numbers, ಸೊ ಬೇರೆ ಬೇರೆ ಪ್ಯಾಟರ್ನ್ಗಳಲ್ಲಿ ಎಲಿಮೆಂಟ್ಸ್ಗಳನ್ನು ಜೋಡಿಸ್ತಾರೆ. ಸೊ ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಪೀರಿಯಾಡಿಕ್ ಟೇಬಲನ್ನು ಸಜೆಸ್ಟ್ ಮಾಡ್ತಾರೆ. ಬಟ್ ಎಷ್ಟೇ ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಪೀರಿಯಾಡಿಕ್ ಟೇಬಲ್ ಇರಲಿ, ಅದೆಲ್ಲದಕ್ಕೂ ಕೂಡ ಇದ್ದ ಒಂದೇ ಬೇಸಿಕ್ ಪ್ಲ್ಯಾನ್ ಅಂದರೆ ಮೆಂಡಲೀವ್ಸ್ ಪೀರಿಯಾಡಿಕ್ ಟೇಬಲ್. ಸೊ ಡಿಫರೆನ್ಸ್ ಏನಿದೆ ಅಂದರೆ, ಮೆಂಡಲೀವ್ಸ್ ಪೀರಿಯಾಡಿಕ್ ಟೇಬಲಲ್ಲಿ ಎಲಿಮೆಂಟ್ಸ್ಗಳನ್ನು ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದೇರ್ ಅಟಾಮಿಕ್ ವೆಯ್ಟ್ಸ್ಗಳ ಬೇಸಿಸ್ ಮೇಲೆ ಜೋಡಿಸಿಟ್ರೆ, ಇಲ್ಲಿ ಮಾಡರ್ನ್ ಪೀರಿಯಾಡಿಕ್ ಲಾನ ಬೇಸಿಸ್ ಆಗಿ ಇಟ್ಕೊಂಡಂಥ ಪೀರಿಯಾಡಿಕ್ ಟೇಬಲ್ಗಳಲ್ಲಿ ಎಲಿಮೆಂಟ್ಸ್ ಆರ್ ಅರೇಂಜ್ಡ್ ಇನ್ ದ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದೇರ್ ಅಟಾಮಿಕ್ ನಂಬರ್ಸ್. So today we are going to have a large number of periodic table models. Out of only one form of the periodic table is commonly used for our studies. ಸೊ ನಾವು ಒಂದೇ ಒಂದು ಪ್ಯಾಟ್ರನನ್ನು ಜ್ಞಾಪಕದಲ್ಲಿ ಇಟ್ಕೊಂಡು ರೆಫರೆನ್ಸಲ್ಲಿ ಅದನ್ನು ಯೂಸ್ ಮಾಡ್ತಾ ಇದ್ದಾವೆ. ದಟ್ ಮೋಸ್ಟ್ ಕಾಮನ್ಲಿ ಯೂಸ್ಡ್ ಫಾರ್ಮ್ ಆಫ್ ದಿ ಪೀರಿಯಾಡಿಕ್ ಟೇಬಲ್, which is based on the electronic configuration of the elements, is called the present form of the periodic table, which is sometimes referred as long form of the periodic table, which is also called Bohr's table. ಗೊತ್ತಾಗ್ತಾ ಇದೆಯಲ್ಲ? ಸೊ ನಾವು ಎಷ್ಟೇ ಮಾಡೆಲ್ಸ್ಗಳಿದ್ರೂ ಕೂಡ ಪೀರಿಯಾಡಿಕ್ ಟೇಬಲ್ಗೆ ಯಾವುದೋ ಒಂದು ಫಾರ್ಮನ್ನು ಮಾತ್ರ ನೀಟಾಗಿ ಅರ್ಥ ಮಾಡಿಕೊಂಡು ರೆಫರ್ ಮಾಡ್ತಾ ಇದ್ದಾವೆ. ಆ್ಯಂಡ್ ದಟ್ ಫಾರ್ಮ್ ಈಸ್ ಕಾಲ್ಡ್ ಆಸ್ ದ ಪ್ರೆಸೆಂಟ್ ಫಾರ್ಮ್ ಆಫ್ ದಿ ಪೀರಿಯಾಡಿಕ್ ಟೇಬಲ್. Is it okay? So what is long form or present form of the periodic table? Andre the most commonly used form of the periodic table, where the elements are arranged on the basis of their electronic configurations, is called modern form ಅಥವಾ present form or long form of the periodic table. Okay.
the present form of the periodic table is also called Bohr's table because it is based on the Bohr's scheme of arrangement of electrons around the nucleus. Okay, so this uses the Bohr's model or Bohr's scheme of arrangement of electrons around the nucleus. That's why the present form of the periodic table is also called Bohr's table. Now let us have a look into the structural details of the long form of the periodic table. In the long form of the periodic table, there are totally 18 vertical columns, and these 18 vertical columns are called groups, and in some textbooks they are also referred as families. In addition to the 18 groups, there are 7 horizontal rows, and these 7 horizontal rows are called periods. Keep in mind, these 18 groups and 7 periods are obtained by arranging all the elements in the increasing order of their atomic numbers in such a way that elements with similar outer electronic configurations are placed under the same group. ಹೇಳಿದ್ದು ಅರ್ಥ ಆಗಿದೆಯಲ್ವಾ? ಸೊ ಈ ಗ್ರೂಪ್ಸ್ ಮತ್ತು ಪೀರಿಯಡ್ಸ್ಗಳು ಹೇಗೆ ಸಿಗುತ್ತೆ ಅಂದರೆ, ನೀವು ಎಲ್ಲ ಎಲಿಮೆಂಟ್ಸ್ಗಳನ್ನು ಸೊ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದೇರ್ ಅಟಾಮಿಕ್ ನಂಬರ್ಸ್ಗಳ ಬೇಸಿಸ್ ಮೇಲೆ ಜೋಡಿಸ್ತಾ ಬರ್ತೀರಿ. ಯಾವ ಪ್ಯಾಟ್ರನಲ್ಲಿ ಅಂದರೆ, ಎಲಿಮೆಂಟ್ಸ್ ಎಕ್ಸಿಬಿಟಿಂಗ್ ಸಿಮಿಲರ್ ಔಟರ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ಸ್ ಶುಡ್ ಬಿ ಪ್ಲೇಸ್ಡ್ ಅಂಡರ್ ದಿ ಸೇಮ್ ಗ್ರೂಪ್. ಇವಾಗ ನಾನು ಫಸ್ಟ್ ಗ್ರೂಪ್ ಅಂದರೆ ಅಲ್ಕಲಿ ಮೆಟಲ್ಸ್ ಅಂತ ಹೇಳಿ ಕನ್ಸಿಡರ್ ಮಾಡ್ತಾ ಇದ್ದೇನೆ, ಲೀಥಿಯಮಿಂದ ಹಿಡಿದು ಫ್ರಾನ್ಷಿಯಂವರೆಗೆ. ಅಂದರೆ ಇದೆಲ್ಲದೂ ಕೂಡ ಒಂದೇ ಗ್ರೂಪಿನ ಅಂಡರಲ್ಲಿ ಬರಬೇಕು ಅಂತ ಹೇಳಿದರೆ, ಸೊ ನಾನು ಫಸ್ಟು ಅದರ ಔಟರ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅನ್ನು ನೋಡ್ಕೋಬೇಕು. ಯಾವ ಎಲಿಮೆಂಟ್ಸ್ಗಳಿಗೆ ಔಟರ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ NS1 ಅಂತ ಬರುತ್ತೋ ಅದನ್ನೆಲ್ಲ ಫಸ್ಟ್ ಗ್ರೂಪಲ್ಲಿ ಪ್ಲೇಸ್ ಮಾಡ್ತಾ ಬರಬೇಕು. ಓಕೆ, ನೆಕ್ಸ್ಟು ಬೆರಿಲಿಯಮಿಂದ ಹಿಡಿದು ರೇಡಿಯಂವರೆಗೆ ಇದನ್ನು ಅಲ್ಕಲೈನ್ ಅರ್ತ್ ಮೆಟಲ್ಸ್ ಅಂತ ಕರೀತಾರೆ. ಸೊ ಇವುಗಳಿಗೆ ಔಟರ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಥವಾ ವೆಲೆನ್ಸ್ ಶೆಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ NS2 ಅಂತ ಬರುತ್ತೆ. ಗೊತ್ತಾಗ್ತಾ ಇದೆಯಲ್ವಾ? NS2 ಬಂದಿದೆ ಅಂದರೆ ಅದನ್ನೆಲ್ಲ ಸೆಕೆಂಡ್ ಪೀರಿಯಡಲ್ಲಿ ಜೋಡಿಸ್ತಾ ಬರ್ತೀರಿ. ಓಕೆ, ಅದೇ ಥರದಲ್ಲಿ ಇವಾಗ NS2 NP1 ಅಂತ ಬಂತು ಅಂದರೆ ಬೊರಾನ್ ಫ್ಯಾಮಿಲಿ ಈ ಗ್ರೂಪಲ್ಲಿ ಜೋಡಿಸ್ತಾ ಬರ್ತೀರಿ. ಸೊ ಈ ಥರದಲ್ಲಿ ಅರೇಂಜ್ಮೆಂಟ್ಗಳನ್ನು ಮಾಡ್ತಾ ಬರಬೇಕು. ಅದೆಲ್ಲ ಡೀಟೇಲ್ಸ್ಗಳನ್ನು ನಂತರದಲ್ಲಿ ಕಲೀಲಿಕ್ಕೆ ಇದೆ. Okay, so these groups as well as the periods are obtained by arranging the elements in the increasing order of their atomic numbers in such a way that elements with the similar outer electronic configurations are placed under the same group. ಓಕೆ, ಇವಾಗ ಪ್ರತಿ ಗ್ರೂಪಲ್ಲಿ ಯಾವ ಡೀಟೇಲ್ಸ್ ಸಿಗುತ್ತೆ, ಪ್ರತಿ ಪೀರಿಯಡ್ಸ್ಗಳಲ್ಲಿ ಯಾವ ಡೀಟೇಲ್ಸ್ ಸಿಗುತ್ತೆ ಅದನ್ನು ಒಂದು ಸ್ವಲ್ಪ ಬ್ರೀಫ್ ಆಗಿ ಚೆಕ್ ಮಾಡ್ತಾ ಹೋಗೋಣ. ಸೊ ನಾವು ಕಮಿಂಗ್ ಟು the structural features of periodic table. See here, as you know, there are 18 vertical columns called groups or families. Here, each family contains the elements which exhibit similar properties. ಇವಾಗ ನಿಮಗೆ ಯಾವುದೋ ಒಂದು ಗ್ರೂಪ್ 1 ಎಲಿಮೆಂಟನ್ನು ಕೊಡ್ತಾರೆ. ಫಸ್ಟ್ ಗ್ರೂಪಿನ ಎಲಿಮೆಂಟ್ಸ್ಗಳನ್ನು ಕೊಟ್ಟಾಗ ಅಲ್ಲಿ ಬರುವಂತಹ ಎಲ್ಲ ಎಲಿಮೆಂಟ್ಸ್ಗಳಿಗೆ ಆಲ್ಮೋಸ್ಟ್ ಸಿಮಿಲರ್ ಪ್ರಾಪರ್ಟೀಸ್ ಇರುತ್ತೆ. ಅಂದರೆ ಆ ಗ್ರೂಪಲ್ಲಿ ಬರುವಂತಹ ಎಲ್ಲ ಎಲಿಮೆಂಟ್ಸ್, ಹೈಡ್ರೋಜನನ್ನು ಬಿಟ್ಬಿಡಿ, ಅದಕ್ಕೆ ಯುನಿಕ್ ಪೊಸಿಷನನ್ನು ಕೊಟ್ಟಿದ್ದೇವೆ. ಸೊ ಆ ಯುನಿಕ್ ಪೊಸಿಷನಲ್ಲಿ ಯಾಕೆ ಇಡಬೇಕು ಹೈಡ್ರೋಜನನ್ನು, ಅದರ ಬಗ್ಗೆ ಡೀಟೇಲ್ಸ್ ಮುಂದೆ ನಿಮಗೆ ಗೊತ್ತಾಗುತ್ತೆ. ಇವಾಗ ಲೀಥಿಯಮಿಂದ ಹಿಡಿದು ಫ್ರಾನ್ಷಿಯಂವರೆಗೆ ಇಷ್ಟು ಎಲಿಮೆಂಟ್ಸ್ಗಳನ್ನು ಫಸ್ಟ್ ಗ್ರೂಪ್ ಎಲಿಮೆಂಟ್ಸ್ ಅಂತ ಕರಿತೇವೆ ಅಥವಾ ಅಲ್ಕಲಿ ಮೆಟಲ್ಸ್ ಅಂತ ಹೇಳಿ ಕರಿತಾ ಇದ್ದೇವೆ. ಓಕೆ, ಸೊ ವಿತ್ ರೆಸ್ಪೆಕ್ಟ್ ಟು ದೀಸ್ ಅಲ್ಕಲಿ ಮೆಟಲ್ಸ್, ಇವುಗಳ ಪ್ರಾಪರ್ಟಿ ಏನು ಅಂತ ಹೇಳಿದರೆ, ದೀಸ್ ಆರ್ ಮೆಟಾಲಿಕ್ ಇನ್ ನೇಚರ್. ಓಕೆ, ದೀಸ್ ಆರ್ ಹ್ಯಾವಿಂಗ್ ರೆಡ್ಯೂಸಿಂಗ್ ಪ್ರಾಪರ್ಟೀಸ್. ಈ ಎಲ್ಲ ಎಲಿಮೆಂಟ್ಗಳಿಗೂ ಸಿಮಿಲರ್ ಪ್ರಾಪರ್ಟೀಸ್ ಬರುತ್ತೆ. ಈಸ್ ಇಟ್ ಓಕೆ? ಆ್ಯಂಡ್ ಆಲ್ಸೋ ಆಲ್ ದೀಸ್ ಎಲಿಮೆಂಟ್ಸ್ ಪೊಸೆಸ್ ಸಿಮಿಲರ್ ಔಟರ್ ಇಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಈ ಎಲ್ಲ ಎಲಿಮೆಂಟ್ಸ್ಗಳಿಗೂ ಕೂಡ ಔಟರ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಥವಾ ವೆಲೆನ್ಸ್ ಶೆಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಸಿಮಿಲರ್ ಇರುತ್ತೆ. ಓಕೆ, ಸೊ ಒಂದು ಗ್ರೂಪಿನ ಅಂಡರಲ್ಲಿ ಎಷ್ಟೇ ಎಲಿಮೆಂಟ್ಸ್ಗಳು ಬರಲಿ ಅದೆಲ್ಲದಕ್ಕೂ ಸಿಮಿಲರ್ ಪ್ರಾಪರ್ಟೀಸ್ ಇರಬೇಕು, ಹಾಗೆ ಸಿಮಿಲರ್ ಔಟರ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ಸ್ ಇರಬೇಕು. ಆ ಡೀಟೇಲ್ಸ್ ಒಂದು ಗ್ರೂಪ್ ಅಂತ ಬಂದಾಗ ಅದನ್ನು ಹೇಳ್ತಾ ಇದ್ದೀರಿ. ಸೊ ವಿತ್ ರೆಸ್ಪೆಕ್ಟ್ ಟು ಗ್ರೂಪ್ಸ್ ಒಂದು 3 ಪಾಯಿಂಟನ್ನು ನೆನ್ಪಿಟ್ಕೊಳ್ಳಿ. 18 vertical columns in the long form of periodic table are called groups or families. All the elements in a given group possess similar properties as well as similar outer electronic configurations.
Is it okay? Yes. Now let us look into the periods. As you know, there are 7 horizontal rows in the long form of periodic table, and those 7 horizontal rows are called as periods. Adanna periods anta heli karita idari. Okay, so ಈ ಪೀರಿಯಡ್ ಅನ್ನೋದು ಏನನ್ನ ರೆಪ್ರೆಸೆಂಟ್ ಮಾಡ್ತದೆ ಅಂದರೆ ಇಟ್ ರೆಪ್ರೆಸೆಂಟ್ಸ್ ದ ಹೈಯೆಸ್ಟ್ ಪ್ರಿನ್ಸಿಪಾಲ್ ಕ್ವಾಂಟಮ್ ನಂಬರ್, ದಟ್ ಈಸ್ ಎನ್. ಇದನ್ನು ನೀವು ಅಟಾಮಿಕ್ ಸ್ಟ್ರಕ್ಚರ್ ಅಥವಾ ಸ್ಟ್ರಕ್ಚರ್ ಆಫ್ ಆಟಮ್ ಚಾಪ್ಟರಲ್ಲಿ ಕಲ್ತಿದ್ರಿ ಕ್ವಾಂಟಮ್ ನಂಬರ್ಸ್ಗಳ ಬಗ್ಗೆ. ಇವಾಗ ಪೀರಿಯಡ್ನ ನಂಬರನ್ನು ಕೊಟ್ಟಿದ್ದಾರೆ ಅಂತ ಹೇಳಿದರೆ ಅದು ಏನನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಅಂದರೆ ದಟ್ ರೆಪ್ರೆಸೆಂಟ್ಸ್ ದಿ ಹೈಯೆಸ್ಟ್ ಪ್ರಿನ್ಸಿಪಾಲ್ ಕ್ವಾಂಟಮ್ ನಂಬರ್ ಆಫ್ ದ ಎಲಿಮೆಂಟ್ಸ್ ವಿಚ್ ಆರ್ ಪ್ರೆಸೆಂಟ್ ಇನ್ ದಟ್ ರೋ. ಆ ಪರ್ಟಿಕ್ಯುಲರ್ ಹಾರಿಸಾಂಟಲ್ ರೋ ಅಲ್ಲಿ ಯಾವುದೇ ಎಲಿಮೆಂಟ್ ಇರಲಿ, ಆ ಎಲಿಮೆಂಟಿಗೆ ಯಾವ ಪ್ರಿನ್ಸಿಪಾಲ್ ಕ್ವಾಂಟಮ್ ನಂಬರ್ ಪಾಸಿಬಲ್ ಇದೆ ಅದು ನಿಮಗೆ ಗೊತ್ತಾಗ್ತದೆ ಯಾವುದನ್ನು ನೋಡಿದರೆ, ನಂಬರ್ ಆಫ್ ದಿ ಪೀರಿಯಡ್ ಅನ್ನು ನೋಡಿದರೆ. ಓಕೆ, ಸೇ ಫಾರ್ ಎಕ್ಸಾಂಪಲ್ ಇವಾಗ ಇದೇ ಪೀರಿಯಾಡಿಕ್ ಟೇಬಲ್ ಅನ್ನು ಅಬ್ಸರ್ವ್ ಮಾಡ್ತಾ ಇದ್ದೀರಿ. ಇವಾಗ ನೀವು ಇದನ್ನ ಫಸ್ಟ್ ಪೀರಿಯಡ್ ಅಂತ ಹೇಳಿ ಕರಿತೀರಿ. ಓಕೆ, ಈ ಹೈಡ್ರೋಜನ್ ಮತ್ತು ಹೀಲಿಯಂ ಇದೆಯಲ್ಲ ಅದನ್ನು ಫಸ್ಟ್ ಪೀರಿಯಡ್ ಅಂತ ಕರಿತಾ ಇದ್ದೀರಿ. ಲೀಥಿಯಂ, ಬೆರಿಲಿಯಂ, ಬೋರಾನ್, ಕಾರ್ಬನ್, ನೈಟ್ರೋಜನ್, ಆಕ್ಸಿಜನ್, ಫ್ಲೂರಿನ್ ಆ್ಯಂಡ್ ನಿಯಾನ್ ಇದೆಯಲ್ಲ ಇದನ್ನು ಸೆಕೆಂಡ್ ಪೀರಿಯಡ್ ಅಂತ ಕನ್ಸಿಡರ್ ಮಾಡ್ತಾ ಇದ್ದೀರಿ. ಹಾಗೆ ಥರ್ಡ್ ಪೀರಿಯಡ್, ಫೋರ್ತ್ ಪೀರಿಯಡ್ ಈ ರೀತಿ ಬಂತು. ಇವಾಗ ನಾನು ಸುಮ್ಮನೆ ಈ ಪೊಟ್ಯಾಷಿಯಂ, ಕ್ಯಾಲ್ಶಿಯಂ, ಸ್ಕ್ಯಾಂಡಿಯಂ ಈ ಎಲಿಮೆಂಟ್ಸ್ ಎಲ್ಲ ಇದೆಯಲ್ವಾ ಇದನ್ನು ನಾನು ಫೋರ್ತ್ ಪೀರಿಯಡ್ ಅಂತ ಕರಿತಾ ಇದ್ದಾನೆ. ಯಾಕೆ ಅಂದರೆ ಇಲ್ಲಿ ಪ್ರಿನ್ಸಿಪಾಲ್ ಕ್ವಾಂಟಮ್ ನಂಬರ್, ಹೈಯೆಸ್ಟ್ ಪಾಸಿಬಲ್ ಪ್ರಿನ್ಸಿಪಾಲ್ ಕ್ವಾಂಟಮ್ ನಂಬರ್ನ ವ್ಯಾಲ್ಯೂ 4 ಇರುತ್ತೆ. ಅಂದರೆ ಔಟರ್ ಮೋಸ್ಟ್ ಶೆಲ್ ಇದೆಯಲ್ವಾ ಅದು ಎನ್ ಶೆಲ್ ಇರ್ತದೆ. ಅಂದರೆ ಎನ್ ವ್ಯಾಲ್ಯೂ ಮೇ ಬಿ ಈಕ್ವಲ್ ಟು 4. ಹೈಯೆಸ್ಟ್ ಪಾಸಿಬಲ್ ಪ್ರಿನ್ಸಿಪಾಲ್ ಕ್ವಾಂಟಮ್ ನಂಬರ್ ಫಾರ್ ಆಲ್ ದೀಸ್ ಎಲಿಮೆಂಟ್ಸ್ ಇಸ್ ಈಕ್ವಲ್ ಟು 4. ಹಾಗೆ ಇಲ್ಲಿ ಫಸ್ಟ್ ಪೀರಿಯಡ್ ಅಂತ ಹೇಳಿದರೆ ಹೈಯೆಸ್ಟ್ ಪ್ರಿನ್ಸಿಪಾಲ್ ಕ್ವಾಂಟಮ್ ನಂಬರ್ನ ವ್ಯಾಲ್ಯೂ 1 ಇರುತ್ತೆ. ಓಕೆ, ಸೊ ಇದು ಸೆವೆಂತ್ ಪೀರಿಯಡ್ ಅಂದರೆ ಹೈಯೆಸ್ಟ್ ಪ್ರಿನ್ಸಿಪಾಲ್ ಕ್ವಾಂಟಮ್ ನಂಬರ್ 7 ಇರ್ತದೆ. ಸೊ ಓಕೆ, ಸೊ ಇಲ್ಲಿ ಎನ್ ಇಸ್ ಈಕ್ವಲ್ ಟು 2 ಅಂತ ಬರೀತಾ ಇದ್ದಾವೆ. ಲೀಥಿಯಂನ ರೋ ಅನ್ನು ತಗೊಂಡ್ರೆ ಸೋಡಿಯಂ, ಮೆಗ್ನೀಷಿಯಂ, ಅಲ್ಯೂಮಿನಿಯಂ, ಸಿಲಿಕಾನ್, ಫಾಸ್ಫರಸ್, ಸಲ್ಫರ್, ಕ್ಲೋರಿನ್, ಆರ್ಗಾನ್ ಈ ಎಲಿಮೆಂಟ್ಸ್ ಅನ್ನು ತಗೊಂಡ್ರೆ ಎನ್ ವ್ಯಾಲ್ಯೂ ಇಸ್ ಈಕ್ವಲ್ ಟು 3 ಇರುತ್ತೆ. ಸೊ ನೀವು ನೋಡ್ತಾ ಹೋಗಿ ಪ್ರತಿಯೊಂದು ಹಾರಿಸಾಂಟಲ್ ರೋ ಅನ್ನು ಕೂಡ ನಾವು ಪೀರಿಯಡ್ಸ್ ಅಂತ ಕರಿತಾ ಇದ್ದೇವೆ. ಆ್ಯಂಡ್ ದ ಪೀರಿಯಡ್ ನಂಬರ್ ರೆಪ್ರೆಸೆಂಟ್ಸ್ ದ ಹೈಯೆಸ್ಟ್ ಪ್ರಿನ್ಸಿಪಾಲ್ ಕ್ವಾಂಟಮ್ ನಂಬರ್ ಅಸೋಸಿಯೇಟೆಡ್ ವಿತ್ ಈಚ್ ಎಲಿಮೆಂಟ್ ವಿಚ್ ಇಸ್ ಪ್ರೆಸೆಂಟ್ ಇನ್ ದಟ್ ರೋ. ಆ ರೋ ಅಲ್ಲಿ ಬರುವ ಪ್ರತಿಯೊಂದು ಎಲಿಮೆಂಟಿನ ಹೈಯೆಸ್ಟ್ ಪ್ರಿನ್ಸಿಪಾಲ್ ಕ್ವಾಂಟಮ್ ನಂಬರ್ ಯಾವುದಿರುತ್ತೆ ಅನ್ನೋದನ್ನು ಈ ಪೀರಿಯಡ್ನ ನಂಬರ್ ಹೇಳ್ತಾ ಇದೆ. ಇಸ್ ಇಟ್ ಓಕೆ? ಸೊ ಹಾಗೆ ರುಬಿಡಿಯಂ ಈ ರೋ ಇದೆಯಲ್ವಾ ಇಲ್ಲಿ ನೋಡಿದರೆ ಎನ್ ಇಸ್ ಈಕ್ವಲ್ ಟು 5 ಆ್ಯಂಡ್ ಸೀಸಿಯಂ, ಬೇರಿಯಂ ಎಕ್ಸೆಟ್ರಾ ಇದೆಯಲ್ವಾ ಅಲ್ಲಿ ಎನ್ ಇಸ್ ಈಕ್ವಲ್ ಟು 6 ಇರುತ್ತೆ. Is it okay? Yes. Remember, these periods are represented by the numbers 1, 2, 3, 4, 5, 6 and 7. These numbers represent the highest principal quantum number which can be applicable to all the elements which are present in that particular horizontal row. ಒಂದು ಪರ್ಟಿಕ್ಯುಲರ್ ಹಾರಿಸಾಂಟಲ್ ರೋ ಅನ್ನು ತಗೊಳ್ತೀರಿ, ಆ ಎಲ್ಲ ಎಲಿಮೆಂಟ್ಗಳಿಗೆ ಹೈಯೆಸ್ಟ್ ಪಾಸಿಬಲ್ ಪ್ರಿನ್ಸಿಪಾಲ್ ಕ್ವಾಂಟಮ್ ನಂಬರ್ ಯಾವುದು ಅಂತ ಈ ನಂಬರ್ ಎಕ್ಸ್ಪ್ಲೈನ್ ಮಾಡ್ತಾ ಇದೆ. ಈಸ್ ಇಟ್ ಓಕೆ? ಎಸ್. ಕೀಪ್ ಇನ್ ಮೈಂಡ್, ಅದೇ ಥರ ಅವಾಗ ಒಂದು ಕಾನ್ಸೆಪ್ಟನ್ನು ಹೇಳಿದ್ವಿ ಮ್ಯಾಜಿಕ್ ನಂಬರ್ಸ್ ಅಂತ ಹೇಳಿ. ಓಕೆ, ಅದು ರಿಪೀಟ್ ಆಗೋದನ್ನು ನೋಡಿ. ವಿತ್ ರೆಸ್ಪೆಕ್ಟ್ ಟು ದ ಫಸ್ಟ್ ಪೀರಿಯಡ್, ಇನ್ ದ ಕೇಸ್ ಆಫ್ ಫಸ್ಟ್ ಪೀರಿಯಡ್ ಯು ಆರ್ ಗೋಯಿಂಗ್ ಟು ಹ್ಯಾವ್ ಓನ್ಲಿ 2 ಎಲಿಮೆಂಟ್ಸ್. ಫಸ್ಟ್ ಪೀರಿಯಡಲ್ಲಿ 2 ಎಲಿಮೆಂಟ್ಸ್ ಇದೆ. ಹಾಗೆ ಸೆಕೆಂಡ್ ಮತ್ತು ಥರ್ಡ್ ಪೀರಿಯಡನ್ನು ಚೆಕ್ ಮಾಡಿ ಅದರಲ್ಲಿ ಎಷ್ಟು ಎಲಿಮೆಂಟ್ಸ್ ಬರ್ತಾ ಇದೆ ಅಂತ ನೋಡಿ. ಸೆಕೆಂಡ್ ಮತ್ತು ಥರ್ಡ್ ಪೀರಿಯಡನ್ನು ಚೆಕ್ ಮಾಡಿದರೆ ಇಲ್ಲಿ 2 ಇದೆ, ಅಲ್ಲಿ ಟೋಟಲಿ 6 ಎಲಿಮೆಂಟ್ಸ್ ಇದೆ. ಇನ್ ಟೋಟಲ್ ಬೋತ್ ಸೆಕೆಂಡ್ ಆ್ಯಂಡ್ ಥರ್ಡ್ ಪೀರಿಯಡ್ ಕಂಟೈನ್ 8 ಎಲಿಮೆಂಟ್ಸ್ ಈಚ್. ಎರಡರಲ್ಲಿ ಕೂಡ 8 ಎಲಿಮೆಂಟ್ಸ್ ಇದೆ. ಕರೆಕ್ಟಾ? ಎಸ್. ಅದೇ ಥರ ಫೋರ್ತ್ ಆ್ಯಂಡ್ ಫಿಫ್ತ್ ಪೀರಿಯಡನ್ನು ಚೆಕ್ ಮಾಡಿ. ಫೋರ್ತ್ ಆ್ಯಂಡ್ ಫಿಫ್ತ್ ಪೀರಿಯಡ್ ನೀವು ಚೆಕ್ ಮಾಡಿದರೆ ಗೊತ್ತಾಗತ್ತೆ. ಆಲ್ರೆಡಿ 8 ಕೌಂಟಿಗೆ ತಗೊಂಡಿದ್ದೀರಲ್ವಾ? ಎಸ್. ಇಲ್ಲಿ ಮಧ್ಯದಲ್ಲಿ ಎಷ್ಟು ಬರ್ತಾ ಇದೆ ಅಂತ ನೋಡಿ. 10 ಎಲಿಮೆಂಟ್ಸ್ ಇದೆ. ಓಕೆ, 8 + 10 ಎಷ್ಟಾಗತ್ತೆ? 18 ಎಲಿಮೆಂಟ್ಸ್. ಸೊ ಎನ್ ಇಸ್ ಈಕ್ವಲ್ ಟು 4, ಎನ್ ಇಸ್ ಈಕ್ವಲ್ ಟು 5 ತಗೊಂಡ್ರೆ ದೆರ್ ಆರ್ ಟೋಟಲಿ 18 ಎಲಿಮೆಂಟ್ಸ್. ಓಕೆ, ಇಲ್ಲೊಂದು ಚಿಕ್ಕ ಅಬ್ಸರ್ವೇಷನ್ ಅನ್ನು ಮಾಡ್ಕೋಬೇಕು. ಎನ್ ಇಸ್ ಈಕ್ವಲ್ ಟು 6 ಅಂತ ಬಂದಾಗ, ಓಕೆ, ಎನ್ ಇಸ್ ಈಕ್ವಲ್ ಟು 1 ಅಂದರೆ ಫಸ್ಟ್ ಪೀರಿಯಡಲ್ಲಿ 2 ಎಲಿಮೆಂಟ್ಸ್ ಇದೆ. ಸೆಕೆಂಡ್ ಆ್ಯಂಡ್ ಥರ್ಡ್ ಪೀರಿಯಡಲ್ಲಿ 8 ಎಲಿಮೆಂಟ್ಸ್ ಇದೆ. ಫೋರ್ತ್ ಆ್ಯಂಡ್ ಫಿಫ್ತ್ ಪೀರಿಯಡಲ್ಲಿ 18 ಎಲಿಮೆಂಟ್ಸ್ ಈಚ್ ಇದೆ.
ಹಾಗೆ 6th ಮತ್ತು 7th ಪೀರಿಯಡ್ಗಳನ್ನು ಕನ್ಸಿಡರ್ ಮಾಡಿದರೆ ಈಚ್ ಕಂಟೈನ್ 32 ಎಲಿಮೆಂಟ್ಸ್. 32 ಎಲಿಮೆಂಟ್ಸ್. ಓಕೆ, ಇಲ್ಲಿ 18 ಎಲಿಮೆಂಟ್ ಇತ್ತು, ಇಲ್ಲಿ ಮಧ್ಯದಲ್ಲಿ ಸೆಕೆಂಡ್ ಎಲಿಮೆಂಟ್ ಮತ್ತು ಇಲ್ಲಿ ಒಂದು ಹಾಫ್ ನಿಯಮ್ ಅಂತ ಇದೆಯಲ್ಲ, ಇದರ ಮಧ್ಯಭಾಗದಲ್ಲಿ ಟೋಟಲಿ 14 ಎಲಿಮೆಂಟ್ಸ್ ಇದೆ. 18 + 14 ಚೆಕ್ ಮಾಡಿ ಎಷ್ಟಾಗ್ತದೆ ಅಂತ, ದಟ್ ಕಮ್ಸ್ ಟು ಬಿ 32. ಓಕೆ, ಸೊ 2, 8, 8, 18, 18, 32 ಈ ನಂಬರ್ಸ್ಗಳನ್ನು ಏನಂತ ಕರಿತಾ ಇದ್ದೀರಿ? ಮ್ಯಾಜಿಕ್ ನಂಬರ್ಸ್ ಅಂತ ಹೇಳಿ ಕರಿತಾ ಇದ್ದೀವಿ. ಆ ನಂಬರ್ ಅಥವಾ ವರ್ಡನ್ನು ಎಲ್ಲಿ ಯೂಸ್ ಮಾಡಿದ್ದೆ ನೀವು ಮತ್ತೆ ರೀಕಾಲ್ ಮಾಡ್ಕೊಳ್ತಾ ಹೋಗಬೇಕು. ಓಕೆ, ಸೊ ದಿಸ್ ಈಸ್ ರಿಗಾರ್ಡಿಂಗ್ ದ ಗ್ರೂಪ್ಸ್ ಆಸ್ ವೆಲ್ ಆಸ್ ದ ಪೀರಿಯಡ್ಸ್. ಇಷ್ಟನ್ನೇ ನೆನ್ಪಿಟ್ಕೊಳ್ಳಿ. ಇನ್ ದ ಪ್ರೆಸೆಂಟ್ ಫಾರ್ಮ್ ಆರ್ ಲಾಂಗ್ ಫಾರ್ಮ್ ಆರ್ ಬೋರ್ಸ್ ಟೇಬಲ್ there are 18 vertical columns called groups and 7 horizontal rows called periods. Okay, so groups contain the elements which possess similar properties and similar outer electronic configuration, whereas the horizontal rows, 7 horizontal rows will be there, and the number of that period indicates the highest possible principal quantum number which is applicable for that element which is present in that particular row. ಗೊತ್ತಾಗ್ತಾ ಇದೆಯಲ್ವಾ? ಸೊ ಇದಿಷ್ಟು ಡೀಟೇಲ್ಸ್ಗಳು ನಿಮ್ಮ ಹತ್ರ ಇರಬೇಕು. ಓಕೆನಾ? ಎಸ್ ಎಸ್ ಜಸ್ಟ್ ಅಬ್ಸರ್ವ್ ಎ ಥಿಂಗ್. ದೇರ್ ಆರ್ ಟೋಟಲಿ 32 ಎಲಿಮೆಂಟ್ಸ್ in the 6th period, and the 14 elements which are present in the 6th period are called lanthanoids, and out of 32 elements the 14 elements which are present in the 7th period are called actinoids. ಇದರ ಬಗ್ಗೆ ಡೀಟೇಲ್ ಆಗಿ ಮತ್ತೆ ಮುಂದೆ ಕಲೀಲಿಕ್ಕಿದೆ, ಹಾಗಾಗಿ ಜಸ್ಟ್ ವರ್ಡ್ಗಳನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೇನೆ ಅಷ್ಟೇ. The 14 elements which are present in the 6th period are called lanthanoids, and 14 elements which are present in the 7th period are called actinoids. They are placed in separate panels. ಅವುಗಳನ್ನು ಸಪರೇಟ್ ಔಟ್ ಮಾಡಿ ಇಟ್ಟಿದ್ದಾರೆ. ಅವುಗಳ ಪ್ರಾಪರ್ಟೀಸ್ಗಳನ್ನು ಇನ್ ಡೀಟೇಲ್ ಆಗಿ ನಾವು ನಂತರದಲ್ಲಿ ಕಲಿತಾ ಹೋಗಬೇಕಾಗತ್ತೆ. ಇಸ್ ಇಟ್ ಓಕೆ? ಸೊ ದಿಸ್ ಇಸ್ ರಿಗಾರ್ಡಿಂಗ್ ದ ಗ್ರೂಪ್ಸ್ ಆಸ್ ವೆಲ್ ಆಸ್ ದಿ ಪೀರಿಯಡ್ಸ್. ಎಸ್, ನಾವು ಇನ್ ಬ್ರೀಫ್ ವಿ ಶಲ್ ಲುಕ್ ಇನ್ ಟು ದ ನೇಚರ್ ಆಫ್ ದಿ ಎಲಿಮೆಂಟ್ಸ್ ವಿಚ್ ಆರ್ ಪ್ರೆಸೆಂಟ್ ಇನ್ ಈಚ್ ಗ್ರೂಪ್. ಪ್ರತಿಯೊಂದು ಗ್ರೂಪಲ್ಲಿ ಯಾವ ಥರದ ಎಲಿಮೆಂಟ್ಸ್ಗಳು ಅಲ್ಲಿ ಎಲ್ಲ ಒಟ್ಟಿಗೆ ಒಂದು ಗ್ರೂಪಲ್ಲಿ ಪ್ರೆಸೆಂಟ್ ಆಗಿರುತ್ತೆ ಅದನ್ನು ಚೆಕ್ ಮಾಡ್ತಾ ಇದ್ದೇವೆ. ದಿ ಫಸ್ಟ್ ಗ್ರೂಪ್ ಕಂಟೈನ್ಸ್ ದಿ ಅಲ್ಕಲಿ ಮೆಟಲ್ಸ್. ಇನ್ ದ ಲಾಂಗ್ ಫಾರ್ಮ್ ಆಫ್ ಪೀರಿಯಾಡಿಕ್ ಟೇಬಲ್, ಗ್ರೂಪ್ 1 ಎಲಿಮೆಂಟ್ಸ್ ಆರ್ ಕಾಲ್ಡ್ ಅಲ್ಕಲಿ ಮೆಟಲ್ಸ್. ಅದರಲ್ಲಿ ಲೀಥಿಯಂ, ಸೋಡಿಯಂ, ಪೊಟ್ಯಾಷಿಯಂ, ರುಬಿಡಿಯಂ, ಸೀಸಿಯಂ, ಫ್ರಾನ್ಷಿಯಂ ಇಲ್ಲಿವರೆಗೆ ಬರ್ತಾ ಇದೆ. ಫ್ರಾನ್ಷಿಯಂ ಈಸ್ ಸೆಡ್ ಟು ಬಿ ದ ರೇಡಿಯೋ ಆಕ್ಟಿವ್ ಎಲಿಮೆಂಟ್. ಓಕೆ, ನೆಕ್ಸ್ಟು ಸೆಕೆಂಡ್ ಗ್ರೂಪ್ ಅಂತ ಏನನ್ನ ಕರಿತಾ ಇದ್ದೀರಿ, ದೇ ಆರ್ ಕಾಲ್ಡ್ ಅಲ್ಕಲೈನ್ ಅರ್ತ್ ಮೆಟಲ್ಸ್. ಅಲ್ಕಲೈನ್ ಅರ್ತ್ ಮೆಟಲ್ಸ್ ಬೆರಿಲಿಯಂ, ಮೆಗ್ನೀಷಿಯಂ, ಕ್ಯಾಲ್ಶಿಯಂ, ಸ್ಟ್ರಾನ್ಷಿಯಂ, ಬೇರಿಯಂ, ರೇಡಿಯಂ ಇವಿಷ್ಟು ಎಲಿಮೆಂಟ್ಸ್ಗಳನ್ನು ಸೆಕೆಂಡ್ ಗ್ರೂಪ್ ಎಲಿಮೆಂಟ್ಸ್ ಅಂತ ಹೇಳಿ ಕರಿತಾ ಇದ್ದೀರಿ. ಓಕೆ, ಸೊ ನೀವು ಇವಾಗ ಆಲ್ಮೋಸ್ಟ್ ಒಂದು ಸ್ವಲ್ಪ ಕಾಮ್ ಮೈಂಡಲ್ಲಿ ಇರೋದ್ರಿಂದ ಸೊ ಸುಮ್ಮನೆ ಒಂದು ಟ್ರಯಲನ್ನು ಮಾಡಿ. ನೀವು ಕಾಲೇಜ್ಗೆ ವಾಪಸ್ ಬರೋ ಟೈಮಲ್ಲಿ ಅಟ್ಲೀಸ್ಟ್ ಗ್ರೂಪ್ 1 ಮತ್ತು ಗ್ರೂಪ್ 2 ಎಲಿಮೆಂಟ್ಸ್ಗಳ ನೇಮ್ ಅಲಾಂಗ್ ವಿತ್ ದೇರ್ ಸಿಂಬಾಲಿಕ್ ರೆಪ್ರೆಸೆಂಟೇಷನನ್ನು ಪ್ರಾಕ್ಟೀಸ್ ಮಾಡಿ. ಏನೂ ಕಷ್ಟ ಇಲ್ಲ, ತುಂಬ ಸುಲಭ ಅನಿಸುತ್ತೆ. ಗ್ರೂಪ್ 1 ಅಲ್ಕಲಿ ಮೆಟಲ್ಸ್ ಯಾವ್ದ್ಯಾವ್ದಿದೆ ಅವುಗಳ ಹೆಸರು ಅಲಾಂಗ್ ವಿತ್ ಅವುಗಳ ಸಿಂಬಾಲಿಕ್ ರೆಪ್ರೆಸೆಂಟೇಷನ್ ಏನು ಅಂತ ನೋಡಿ. ಇಫ್ ಪಾಸಿಬಲ್ ಅಟಾಮಿಕ್ ನಂಬರನ್ನು ಕೂಡ ಜ್ಞಾಪಕ ಇಟ್ಕೊಳ್ಳಿ. ಅದೇ ಥರ ಅಲ್ಕಲೈನ್ ಅರ್ತ್ ಮೆಟಲ್ಸ್ ಅವುಗಳಿಗೆ ಯಾವುದ್ಯಾವುದು ಎಲಿಮೆಂಟ್ಸ್ಗಳನ್ನು ನೀವು ಹೇಳಬೇಕು, ಅವುಗಳ ಸಿಂಬಾಲಿಕ್ ರೆಪ್ರೆಸೆಂಟೇಷನ್, ಅಟಾಮಿಕ್ ನಂಬರ್ ಅದನ್ನು ಜ್ಞಾಪಕ ಇಟ್ಕೊಂಡು ಟ್ರೈ ಮಾಡಿ. ಸೊ 2 ಗ್ರೂಪನ್ನು ಸದ್ಯಕ್ಕೆ ಪ್ರಾಕ್ಟೀಸ್ ಮಾಡಿರಿ. ಓಕೆನಾ? ಎಸ್. ನೆಕ್ಸ್ಟ್, ದಿ 17th ಗ್ರೂಪ್ ಕಂಟೈನ್ಸ್ ಹ್ಯಾಲೋಜನ್ಸ್. ನಿಮಗೆ ಗೊತ್ತಿದೆ, ಫ್ಲೋರಿನ್, ಕ್ಲೋರಿನ್, ಬ್ರೋಮಿನ್, ಅಯೋಡಿನ್ ಅಲಾಂಗ್ ವಿತ್ ಆಸ್ಟಟೈನ್ ಅಂತ ಇನ್ನೊಂದಿದೆ. ಸೊ ಆ ಫ್ಲೋರಿನ್ ಟು ಅಯೋಡಿನ್ವರೆಗೆ ಅವುಗಳನ್ನು ಹ್ಯಾಲೋಜನ್ಸ್ ಅಂತ ಹೇಳಿ ಕರಿತಾ ಇದ್ದಾವೆ. Okay, then 18th group elements, they are called noble gases. Inert gases ಅಥವಾ noble gases ಅಂತ ಹೇಳಿ ಕರಿತಾ ಇದ್ದಾವೆ. ಹೀಲಿಯಂ, ನಿಯಾನ್, ಆರ್ಗಾನ್, ಕ್ರಿಪ್ಟಾನ್, ಕ್ಸೆನಾನ್, ರೆಡಾನ್ ಇಲ್ಲಿಯವರೆಗೆ ಎಲಿಮೆಂಟ್ಸ್ಗಳನ್ನು ಸೊ ನೋಬಲ್ ಗ್ಯಾಸಸ್ ಅಂತ ಹೇಳಿ ಕನ್ಸಿಡರ್ ಮಾಡ್ತಾ ಇದ್ದಾವೆ. ಓಕೆ, ಸೊ ಇದನ್ನು ಜಸ್ಟ್ ನಿಮಗೆ ಇಂಟ್ರಡಕ್ಟರಿ ಪಾರ್ಟಲ್ಲಿ ನಾನು ಹೇಳ್ತಾ ಇದ್ದೇನೆ. ಆಮೇಲೆ ಪ್ರತಿಯೊಂದು ಗ್ರೂಪಲ್ಲಿ ಕೂಡ ಯಾವ ಯಾವ ಎಲಿಮೆಂಟ್ಸ್ ಇದೆ, ಅವುಗಳ ಪ್ರಾಪರ್ಟೀಸ್ ಏನಿದೆ ಅದೆಲ್ಲದನ್ನು ಕೂಡ ನೀವು ಇನ್ನು ಮುಂದಿನ ಕ್ಲಾಸಸ್ಗಳಲ್ಲಿ ಇನ್ ಡೀಟೇಲ್ ಆಗಿ ಕಲೀಲಿಕ್ಕೆ ಇದೆ. ಓಕೆನಾ? ನಾವು ಲೆಟ್ ಅಸ್ ಲುಕ್ ಇನ್ ಟು ದ IUPAC ರೂಲ್ಸ್ ಫಾರ್ ದಿ ನಾಮನ್ಕ್ಲೇಚರ್ ಆಫ್ the elements with atomic number greater than 100.
Keep in mind, we are having 118 elements in the long form of the periodic table. ಸೊ ಇವುಗಳನ್ನು ಡಿಸ್ಕವರ್ ಮಾಡಿ ಆಗಿದೆ ಅಂದರೆ ಅವುಗಳಿಗೆ ಅವುಗಳದ್ದೇ ಒಂದು ನೇಮನ್ನು ಅಲಾಂಗ್ ವಿತ್ ಸಿಂಬಾಲಿಕ್ ರೆಪ್ರೆಸೆಂಟೇಷನನ್ನು ಕೊಟ್ಟಿರ್ತಾರೆ. ಕರೆಕ್ಟ್ ಅಲ್ವಾ? ಆಲ್ದೋ ದಿ ನೇಮ್ಸ್ ಆ್ಯಂಡ್ ಸಿಂಬಲ್ಸ್ ಟು ಮೆನಿ ಆಫ್ ದೀಸ್ ಎಲಿಮೆಂಟ್ಸ್ ಆರ್ ಅಸೈನ್ಡ್, there is a problem that these names are not universally accepted. ಅವುಗಳ ಡಿಸ್ಕವರಿ ಮಾಡಿ ಅವುಗಳನ್ನು ಸೈಂಟಿಫಿಕ್ ಕಮ್ಯುನಿಟಿಗೆ ಅದನ್ನು ಇಂಟ್ರಡ್ಯೂಸ್ ಮಾಡಿದಾಗ ಏನು ನೇಮ್ಗಳನ್ನು ಕೊಟ್ಟಿದ್ರಲ್ಲ ಅದನ್ನು ಎಲ್ಲರೂ ಕೂಡ ಅಕ್ಸೆಪ್ಟ್ ಮಾಡಿಕೊಳ್ಳಿಲ್ಲ. ದೀಸ್ ನೇಮ್ಸ್ ಆರ್ ನಾಟ್ ಯೂನಿವರ್ಸಲಿ ಅಕ್ಸೆಪ್ಟೆಡ್ ಆ್ಯಂಡ್ ಇನ್ ಸಮ್ ಕೇಸಸ್ ಎ ಸಿಂಗಲ್ ಎಲಿಮೆಂಟ್ ವಾಸ್ ಗಿವನ್ ವಿತ್ 2 ನೇಮ್ಸ್ ಆ್ಯಂಡ್ ಕರೆಸ್ಪಾಂಡಿಂಗ್ಲಿ 2 ಸಿಂಬಾಲಿಕ್ ರೆಪ್ರೆಸೆಂಟೇಷನ್ಸ್. ಒಂದೇ ಒಂದು ಎಲಿಮೆಂಟ್ಗೆ ಎರಡೆರಡು ಹೆಸರು ಹಾಗೆ 2 ಸಿಂಬಾಲಿಕ್ ರೆಪ್ರೆಸೆಂಟೇಷನ್ಸ್ಗಳನ್ನು ಅಸೈನ್ ಮಾಡಿದರು. ದಿಸ್ ಲೀಡ್ಸ್ ಟು ದಿ ಕನ್ಫ್ಯೂಷನ್. ಇವಾಗ ಒಂದೇ ಎಲಿಮೆಂಟಿಗೆ 2 ಹೆಸರು ಇದೆ, 2 ಸಿಂಬಾಲಿಕ್ ರೆಪ್ರೆಸೆಂಟೇಷನ್ ಇದೆ ಅಂದರೆ ದಟ್ ವಿಲ್ ಲೀಡ್ ಟು ದ ಕನ್ಫ್ಯೂಷನ್, ರೈಟ್? ಎಸ್, ಆ ಥರದ ಒಂದೆರಡು ಎಕ್ಸಾಂಪಲ್ಸ್ಗಳನ್ನು ನೋಡ್ತಾ ಹೋಗಿ. ಎಲಿಮೆಂಟ್ ವಿತ್ ಅಟಾಮಿಕ್ ನಂಬರ್ 104 ವಾಸ್ ಅಸೈನ್ಡ್ ವಿತ್ 2 ನೇಮ್ಸ್. Americans named it as Rutherfordium with a symbolic representation of RF, and the same element was named by Soviets as Kurchatovium. Kurchatovium with a symbolic representation Ku. ಒಂದೇ ಒಂದು ಎಲಿಮೆಂಟಿಗೆ ಎರಡೆರಡು ನೇಮ್ ಇದೆ ಹಾಗೆ ಎರಡೆರಡು ಸಿಂಬಾಲಿಕ್ ರೆಪ್ರೆಸೆಂಟೇಷನ್ ಇದೆ. ಹಾಗೆ ಇನ್ನೊಂದು ಎಕ್ಸಾಂಪಲ್ ಅನ್ನು ನೋಡಿ. ಆನ್ ಎಲಿಮೆಂಟ್ with atomic number 107 was allotted with 2 names. Some people named it as Niels Bohrium with a symbolic representation of Ns, and few other named it as Bohrium with a symbolic representation Bh. ಅಂದರೆ ಒಂದೇ ಎಲಿಮೆಂಟಿಗೆ ಈ ಥರ ಎರಡೆರಡು ನೇಮ್ ಅಥವಾ ಎರಡೆರಡು ಸಿಂಬಲ್ಸ್ಗಳನ್ನು ಅಸೈನ್ ಮಾಡಿದಾಗ ದಟ್ ವಿಲ್ ಲೀಡ್ ಟು ದ ಆಂಬಿಗ್ಯುಟಿ, ದಟ್ ಲೀಡ್ಸ್ ಟು ಕನ್ಫ್ಯೂಷನ್. In order to overcome these difficulties, IUPAC set a commission for the nomenclature of the inorganic elements. ಈ ಇನಾರ್ಗ್ಯಾನಿಕ್ ಎಲಿಮೆಂಟ್ಸ್ ಅಥವಾ ಇನಾರ್ಗ್ಯಾನಿಕ್ ಕಂಪೌಂಡ್ಸ್ಗಳ ನಾಮನ್ಕ್ಲೇಚರ್ ಮಾಡಲಿಕ್ಕೆ IUPAC ಸರ್ಟನ್ ರೂಲ್ಸ್ಗಳನ್ನು ಫ್ರೇಮ್ ಮಾಡಲಿಕ್ಕೆ ಒಂದು ಕಮಿಷನನ್ನು ಆರ್ಗನೈಸ್ ಮಾಡ್ಕೊಳ್ತದೆ. ಓಕೆ, ಸೊ ಆ ಕಮಿಷನ್ ಅಂದರೆ CNIC, ಕಮಿಷನ್ ಆನ್ ನಾಮನ್ಕ್ಲೇಚರ್ ಆಫ್ ಇನಾರ್ಗ್ಯಾನಿಕ್ ಕಂಪೌಂಡ್ಸ್, ಹ್ಯಾಸ್ ಸೆಟ್ ಸರ್ಟನ್ ರೂಲ್ಸ್ ಟು ನೇಮ್ ದೀಸ್ ಎಲಿಮೆಂಟ್ಸ್. ಆ ರೂಲ್ಸ್ಗಳು ಏನಿದೆ ಅನ್ನೋದನ್ನು ನೀಟಾಗಿ ಒಂದ್ಸರಿ ನೋಡ್ಕೊಳ್ತಾ ಹೋಗೋಣ. ಸೊ ಆ ರೂಲ್ಸ್ಗಳನ್ನು ಕಲ್ತಾದ ಮೇಲೆ ಅದನ್ನು ಎಲಿಮೆಂಟ್ಸ್ಗಳಿಗೆ ಅಪ್ಲೈ ಮಾಡೋಣ. You need to keep in mind, elements with atomic number greater than 100 are called super heavy elements. Elements with atomic number greater than 100 are considered to be the super heavy elements. ಇವುಗಳನ್ನು ನೇಮ್ ಮಾಡಲಿಕ್ಕೆ IUPACಯ ರೂಲ್ಸ್ಗಳು ಏನೇನಿದೆ ಅದನ್ನು ಚೆಕ್ ಮಾಡ್ತಾ ಬನ್ನಿ. ರೂಲ್ಸ್ಗಳನ್ನು ಬೈಹಟ್ ಮಾಡುವ ನೆಸೆಸಿಟಿ ಇಲ್ಲ, ಅರ್ಥ ಮಾಡಿಕೊಂಡ್ರೆ ಸಾಕು. ಓಕೆನಾ? ಎಸ್, ನೋಡಿ, ದ ಫಸ್ಟ್ ರೂಲ್, these elements are named directly using their atomic numbers. ಇವುಗಳನ್ನು ನೇಮ್ ಮಾಡಬೇಕಾದ್ರೆ ಆ ನೇಮ್ಗಳನ್ನು ಡಿರೈವ್ ಮಾಡಿಕೊಳ್ಳಿಕ್ಕೆ ನೀವು ಅದನ್ನು ಯಾವ ಪರ್ಸನ್ ಅದನ್ನು ಡಿಸ್ಕವರ್ ಮಾಡಿದ್ರು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಲ್ಲ, ಯಾವ ಸೋರ್ಸಿಂದ ಅದು ಜನರೇಟ್ ಆಯಿತು, ಅದರ ಪ್ರಾಪರ್ಟೀಸ್ ಏನಿದೆ ಅದೇನನ್ನು ಕೂಡ ನೀವು ನೋಡ್ತಾ ಇಲ್ಲ. ಗೊತ್ತಾಗ್ತಾ ಇದೆಯಲ್ವಾ? ಸೊ ದ ನೇಮ್ಸ್ ಆಫ್ ದೀಸ್ ಎಲಿಮೆಂಟ್ಸ್ ಆರ್ ಡೈರೆಕ್ಟ್ಲಿ ಡಿರೈವ್ಡ್ ಫ್ರಮ್ ದರ್ ಅಟಾಮಿಕ್ ನಂಬರ್ಸ್. ಸೊ ಅಟಾಮಿಕ್ ನಂಬರ್ನ ಯೂಸ್ ಮಾಡಿ ನೇಮಿಂಗನ್ನು ಮಾಡಬೇಕಾದ್ರೆ ಆ ನಂಬರ್ಗಳಿಗೆ, ಪ್ರತಿಯೊಂದು ನಂಬರ್ಗೂ ಕೂಡ ಒಂದು ನ್ಯೂಮರಿಕಲ್ ರೂಟ್ಸ್ಗಳನ್ನು ಕೊಟ್ಟಿರ್ತಾರೆ. ಇವಾಗ 0, 1, 2, 3, 4 ನಂಬರ್ಸ್ ಇದೆಯಲ್ವಾ, ಪ್ರತಿಯೊಂದು ನಂಬರ್ಗೂ ಕೂಡ ಒಂದು ರೂಟ್ ವರ್ಡನ್ನು ಅಸೈನ್ ಮಾಡಿರ್ತಾರೆ. ಇದನ್ನು ನೀವು ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ ಕಲ್ತಿರ್ತೀರಿ, ನೆನಪಾಗ್ತಾ ಇದೆಯಲ್ವಾ? 1 ಕಾರ್ಬನ್ ಇದ್ದರೆ ಮೀತ್, 2 ಇದ್ದರೆ ಈತ್, 3 ಇದ್ದರೆ ಪ್ರೋಪ್ ಅಂತ ಎಲ್ಲ ಕರಿತಾ ಇದ್ರಲ್ವಾ. ಇಲ್ಲಿ ಕೂಡ CNIC, ಕಮಿಷನ್ ಫಾರ್ ನಾಮನ್ಕ್ಲೇಚರ್ ಆಫ್ ಇನಾರ್ಗ್ಯಾನಿಕ್ ಕಂಪೌಂಡ್ಸ್, ಒಂದಿಷ್ಟು ರೂಟ್ ವರ್ಡ್ಗಳನ್ನು ಸೆಟ್ ಮಾಡ್ತು. ಸ್ವಲ್ಪ ಚೇಂಜ್ ಇದೆ, ಆ ನಂಬರ್ಗಳಿಗೆ ರೂಟ್ ವರ್ಡ್ಸ್ ಯಾವುದಿದೆ ಅದನ್ನು ನೋಡ್ತಾ ಹೋಗೋಣ ಆಮೇಲೆ. ಓಕೆ, ಸೊ ಫಾರ್ ನೇಮಿಂಗ್ ದೀಸ್ ಎಲಿಮೆಂಟ್ಸ್ ಯು ನೀಡ್ ಟು ಯೂಸ್ ದ ನ್ಯೂಮರಿಕಲ್ ರೂಟ್ಸ್ ಫಾರ್ ದಿ ನಂಬರ್ಸ್ ಫ್ರಮ್ 0 to 9 ಆ್ಯಂಡ್ ದ ನೇಮ್ ಆಫ್ ದೀಸ್ ಎಲಿಮೆಂಟ್ಸ್ ಶುಡ್ ಎಂಡ್ ವಿತ್ IUM. ನೇಮನ್ನು ಎಂಡ್ ಮಾಡಬೇಕಾದ್ರೆ ಒಂದು ಸಫಿಕ್ಸ್ IUM ಅನ್ನು ಆ್ಯಡ್ ಮಾಡ್ತಾ ಇದ್ದೀರಿ. ಓಕೆ, ಎಕ್ಸಾಂಪಲ್ಸ್ ಬಂದಾಗ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಈಸ್ ಇಟ್ ಓಕೆ? ಆ್ಯಂಡ್ ಇನ್ ಸಮ್ ಕೇಸಸ್ ದ ನೇಮ್ಸ್ ಆಫ್ ಸಮ್ ಎಲಿಮೆಂಟ್ಸ್ ಆರ್ ಶಾರ್ಟೆಂಡ್. ತುಂಬ ಕೆಲವೊಂದು ಲೆಟರ್ಸ್ಗಳು ರಿಪೀಟ್ ಆಗ್ತಾ ಇದೆ,
ಕೆಲವೊಂದು ಪ್ರೊನೌನ್ಸಿಯೇಷನ್ ಅಷ್ಟು ಸ್ಪೆಸಿಫಿಕ್ ಅನ್ನಿಸ್ತಾ ಇಲ್ಲ ಅಂದಾಗ ಆ ನೇಮ್ಸ್ಗಳನ್ನು ಶಾರ್ಟ್ ಮಾಡ್ತಾರೆ. ಸೇ ಫಾರ್ ಎಕ್ಸಾಂಪಲ್, ಓಕೆ, ಸೊ ಯಾವುದು ಅಟಾಮಿಕ್ ನಂಬರಲ್ಲಿ 2 ಅಂತ ಹೇಳಿ ಒಂದು ಡಿಜಿಟ್ ಇದೆ, ಅದಕ್ಕೆ ಬೈ ಅಂತ ಹೇಳಿ ಬರಿಬೇಕು. ಆ್ಯಂಡ್ ದ ನೇಮ್ ಆಫ್ ದ ಎಲಿಮೆಂಟ್ ಶುಡ್ ಎಂಡ್ ವಿತ್ IUM. ಅದನ್ನು ನೀವು ಬರಿಬೇಕಾದ್ರೆ ಬೈ, ಆಮೇಲೆ ಮತ್ತೆ IUM ಬದಲಿಗೆ BIUM ಅಂತ ಹೇಳಿ ನೇಮನ್ನು ಶಾರ್ಟ್ ಮಾಡ್ತಾ ಇದ್ದೀರಿ. ಗೊತ್ತಾಗ್ತಾ ಇದೆಯಾ? ಅದೇ ಥರ ಟ್ರೈ ಮತ್ತು IUM ಬಂದಿದೆ ಅಲ್ವಾ, ಇದರಲ್ಲಿ ಎರಡು ಐ ಇದ್ದಾಗ ಒಂದು ಐಯನ್ನು ಮೈನಸ್ ಮಾಡ್ಕೊಳ್ಳಿ, ಅಂದರೆ ತೆಗಿರಿ, ಆ್ಯಂಡ್ ಇಟ್ ಈಸ್ ಶಾರ್ಟನ್ಡ್ ಆಸ್ TRIUM. ಗೊತ್ತಾಗಿದೆಯಾ? ನೆಕ್ಸ್ಟು ಎನ್ ರೆಪ್ರೆಸೆಂಟ್ ದಿ ನಂಬರ್ 9. ಓಕೆ, ಸೊ ನಿಲ್ ಅಂತ ಇದೆ, 90 ಅಂತ ಸಪೋಸ್ ಏನಾದರೂ ಎಂಡ್ ಆಗಿದೆ ಅಂದರೆ, ಓಕೆ, ಸೊ ನೀವು ಅದನ್ನು ನೇಮ್ ಮಾಡಬೇಕಾದ್ರೆ ನಿಲ್ ಅಂತ ಡೈರೆಕ್ಟಾಗಿ ಬರಿಬೋದು. ಅವುಗಳ ಸ್ಪೆಲ್ಲಿಂಗನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಇದರಲ್ಲಿ ನೀವು ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದೆ ಸ್ಪೆಲ್ಲಿಂಗ್ಗಳ ಮೇಲೆ. ಎಲ್ಲೋ ಒಂದು ಅನ್ನು ಬಿಟ್ರಿ, ಇನ್ನೊಂದು 2 ಐಯನ್ನು ಮೈನಸ್ ಮಾಡಿದ್ರಿ, ಆ ಥರ ಹೇಳಿದರೆ ನಾಮನ್ಕ್ಲೇಚರಲ್ಲಿ ಈ ಪರ್ಟಿಕ್ಯುಲರ್ ಪಾರ್ಟಲ್ಲಿ ಮಾರ್ಕ್ಸ್ ಸಿಗೋದಿಲ್ಲ. ಹಾಗಾಗಿ ಇದನ್ನೆಲ್ಲ ನೀಟಾಗಿ ನೋಡ್ಕೋಬೇಕು. ಎಸ್, ಓಕೆ, ಎಸ್, 2 ರೂಲ್ಗಳನ್ನು ಸ್ವಲ್ಪ ಅಬ್ಸರ್ವ್ ಮಾಡಿದಿರಿ. ನೆಕ್ಸ್ಟು ಇನ್ನೊಂದು ರೂಲನ್ನು ನೋಡಿ. The symbols of these elements is then obtained from the first letters of the roots of the numbers. ಆ ವರ್ಡ್ ರೂಟ್ ಅಂತ ಏನನ್ನು ಕೊಟ್ಟಿದ್ರಲ್ವ, ಪ್ರತಿಯೊಂದು ನಂಬರ್ಗೂ ಒಂದೊಂದು ವರ್ಡ್ ರೂಟ್ ಇರುತ್ತೆ. ಆ ರೂಟ್ ವರ್ಡಿನ ಫಸ್ಟ್ ಲೆಟರ್ನ ತೆಕ್ಕೊಂಡು ಸಿಂಬಾಲಿಕ್ ರೆಪ್ರೆಸೆಂಟೇಷನ್ ಫಾರ್ ದಿ ಎಲಿಮೆಂಟ್ಸನ್ನು ಕೊಡ್ತಾ ಹೋಗ್ತಾರೆ. ನಿಮಗೆ ಎಕ್ಸಾಂಪಲ್ ಕೊಟ್ಟಾಗಲೇ ನಿಮಗೆ ಗೊತ್ತಾಗುತ್ತೆ, ಸೊ ಅಲ್ಲಿ ನಿಮಗೆ ಕ್ಲಾರಿಟಿ ಸಿಗ್ತಾ ಹೋಗುತ್ತೆ. ಇಸ್ ಇಟ್ ಓಕೆ? 3 ರೂಲ್ಸ್ ಇದೆ. ನಾಮನ್ಕ್ಲೇಚರ್ನ ಮಾಡಲಿಕ್ಕಾದ್ರೆ ನೀವು ಯೂಸ್ ಮಾಡ್ತಾ ಇರೋದು ಅಟಾಮಿಕ್ ನಂಬರ್ನ. Okay, the names of the elements are directly derived from the atomic numbers. While naming the elements, you just observe the atomic numbers, ಎಲ್ಲ ಡಿಜಿಟ್ಗಳನ್ನು ನೋಡ್ತಾ ಹೋಗಿ, and assign the root word. ಆ ಪರ್ಟಿಕ್ಯುಲರ್ ನಂಬರ್ಗೆ ರೂಟ್ ವರ್ಡ್ ಏನಿದೆ ಅದನ್ನು ಬರ್ಕೊಳ್ತಾ ಹೋಗಿ, and the name of the element should end with IUM. Okay, in some times you can also shorten the name. ಆ ಪರ್ಟಿಕ್ಯುಲರ್ ಕಂಡೀಷನನ್ನು ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಇಲ್ಲಿ ಶಾರ್ಟ್ ಮಾಡಬೇಕು ಅಂತ. ಅಂಥ ಕಂಡೀಷನಲ್ಲಿ ರಿಪೀಟಿಂಗ್ ಲೆಟರ್ಸ್ಗಳನ್ನು ಸ್ವಲ್ಪ ಕಟ್ ಮಾಡಿ ಅಂತಹದನ್ನು ಇನ್ನೂ ಶಾರ್ಟ್ ಮಾಡ್ತಾ ಬರ್ಬೋದು. ಓಕೆ, ಇಲ್ಲಿ ನಾವು ಏನನ್ನು ಹೇಳಿಕೊಡ್ತೇವೋ NCERT ಟೆಕ್ಸ್ಟ್ ಬುಕ್ಕಿನ ಪ್ರಕಾರ ಅದೇ ಥರ ನಾಮನ್ಕ್ಲೇಚರ್ನ ಫಾಲೋ ಮಾಡಬೇಕು. ಓಕೆನಾ? ಎಸ್. ನಾವು ಗೋ ಥ್ರೂ ದಿಸ್. ಡಿಜಿಟ್ ಏನೇನಿದೆ ಅದನ್ನು ಫಸ್ಟ್ ಅಬ್ಸರ್ವ್ ಮಾಡ್ತಾ ಹೋಗಿ. ಡಿಜಿಟ್ 0 ಇದೆ. 0 ಡಿಜಿಟನ್ನು ಕೊಟ್ಟಾಗ, ಓಕೆ, 0 ಡಿಜಿಟ್ ಇದ್ದಾಗ ಅದಕ್ಕೆ ರೂಟ್ ವರ್ಡ್ ಇದೆಯಲ್ವಾ, ರೂಟ್ ವರ್ಡ್ ಈಸ್ ನಿಲ್. ಓಕೆ, ಇಲ್ಲಿ ಬೋರ್ಡಲ್ಲಿ ಡಿಸ್ಪ್ಲೇ ಆಗ್ತಾ ಇರೋದು ಸರಿಯಾಗಿ ಕಾಣಿಸ್ತಾ ಇಲ್ಲ ಅಂತ ಹೇಳಿದರೆ ನೀವು ಜಸ್ಟು ಬರ್ಕೊಳ್ತಾ ಹೋಗಿ. ಇಫ್ ದ ಡಿಜಿಟ್ ಈಸ್ 0, ದೆನ್ ದ ವರ್ಡ್ ರೂಟ್ ಗಿವನ್ ಈಸ್ ನಿಲ್, NIL ಅಂತ ಬರಿತಾ ಇದ್ದೀರಿ, ನಿಲ್ ಅಂತ ಹೇಳಿ ಬರಿತಾ ಇದ್ದೀರಿ. ನೆಕ್ಸ್ಟ್ ಅದಕ್ಕೆ ಅಬ್ರಿವೇಷನ್ ಅಂದರೆ ನಾಮನ್ಕ್ಲೇಚರ್ನ ಮಾಡಬೇಕಾದ್ರೆ ಈ ಫಸ್ಟ್ ಲೆಟರ್ನ ತಗೊಳ್ತಾ ಇದ್ದೀರಿ, N ಅಂತ ತಗೊಳ್ತಾ ಇದ್ದೀರಿ. ಗೊತ್ತಾಗಿದೆಯಾ? ನೆಕ್ಸ್ಟ್ ಅಟಾಮಿಕ್ ನಂಬರಲ್ಲಿ ಸಪೋಸ್ ಒಂದು ಡಿಜಿಟ್ 1 ಅಂತ ಹೇಳಿ ಬಂದಿದೆ ಅಂದರೆ, ಇಫ್ ದ ಡಿಜಿಟ್ ಈಸ್ 1, ದೆನ್ ದ ವರ್ಡ್ ರೂಟ್ ಗಿವನ್ ಈಸ್ UN ಅಂತ ಬರೀತಾ ಇದ್ದಾವೆ. ಆ್ಯಂಡ್ ದ ಅಬ್ರಿವೇಷನ್ ಅಸೈನ್ಡ್ ಈಸ್ U ಅಂತ ಹೇಳಿ ಬರೀತಾ ಇದ್ದಾವೆ. ಗೊತ್ತಾಗ್ತಾ ಇದೆಯಾ? ನೆಕ್ಸ್ಟ್ ಡಿಜಿಟ್ 2 ಇದ್ದಾಗ ಇದನ್ನು ಬೈ ಅಂತ ರೆಪ್ರೆಸೆಂಟ್ ಮಾಡ್ತಾ ಇದ್ದಾವೆ, ಬೈ. ಆ್ಯಂಡ್ ದ ಅಬ್ರಿವೇಟೆಡ್ ಫಾರ್ಮ್ ಫಾರ್ ದಿಸ್ ಬೈ ಈಸ್ B. ಸ್ಮಾಲ್ ಲೆಟರ್ಗಳನ್ನು ಯೂಸ್ ಮಾಡ್ತಾ ಇದ್ದೀರಿ ಎಲ್ಲ ಕಡೆ, ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟು ಡಿಜಿಟ್ 3 ಇದೆ ಅಂತ ಹೇಳಿದರೆ, ದೆನ್ ದ ವರ್ಡ್ ರೂಟ್ ಗಿವನ್ ಈಸ್ ಟ್ರೈ. ಆ್ಯಂಡ್ ದ ಅಬ್ರಿವೇಷನ್ ಈಸ್ ಸ್ಮಾಲ್ ಲೆಟರ್ T. If the digit is 4, then the root word used is quad. Okay, quad core processor ಅಂತ ಎಲ್ಲ ಕೇಳಿದಿರಲ್ವಾ, ಅದನ್ನು ನೆನಪಲ್ಲಿ ಇಟ್ಕೊಳ್ಳಿ. ಕ್ವಾಡ್. ನೆಕ್ಸ್ಟು Q ಅಂತ ಹೇಳಿ ಇದನ್ನು ಬರೀತಾ ಇದ್ದೀರಿ. ಅಬ್ರಿವೇಟೆಡ್ ಫಾರ್ಮ್ ಈಸ್ ಸ್ಮಾಲ್ ಲೆಟರ್ Q. ಗೊತ್ತಾಗ್ತಾ ಇದೆಯಾ? ನೆಕ್ಸ್ಟು ಡಿಜಿಟ್ 5 ಇದೆ ಅಂತ ಹೇಳಿದರೆ, ಇಟ್ ಈಸ್ ರೆಪ್ರೆಸೆಂಟೆಡ್ ಆಸ್ pent. Root word used is pent, and the abbreviated form is small letter P. Digit 6 ಇದೆ ಅಂತ ಹೇಳಿದರೆ Higgs ಅಂತ ಬರೀತಾ ಇದ್ದೀರಿ, Higgs. So abbreviated form is small letter H.
ಡಿಜಿಟ್ 7 ಇದೆ ಅಂತ ಹೇಳಿದರೆ ನಮ್ಮ ತಲೆ ಸಡನ್ ಆಗಿ ಓಡುತ್ತೆ, ಇದು ಪೆಂಟು, ಇದು ಹಿಗ್ಸ್ ಅಂದರೆ ನೆಕ್ಸ್ಟ್ ಹೆಪ್ಟ್ ಅಂತಲೇ ಸಾಲ್ವ್ ಮಾಡ್ತೇವೆ. ಕರೆಕ್ಟಾ? ಅದು ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ ಓಕೆ. ಇವಾಗ ಯಾಕೆ ಅಂದರೆ ಇವಾಗ 6ಗೂ ಕೂಡ ಹೆಚ್ಚನ್ನೇ ಕೊಟ್ಟು 7ಗೂ ಮತ್ತು ಹೆಪ್ಟ್ ಏನಂದರೆ ಹೆಚ್ಚನ್ನೇ ಕೊಡಬೇಕು. ಕರೆಕ್ಟಾ? ಅದು ರಾಂಗ್ ಆಗ್ತದೆ. ಹಾಗಾಗಿ 7 ಇದ್ದಾಗ ಹೆಪ್ಟ್ ಅನ್ನಲ್ಲ, ಅದನ್ನು ಸೆಪ್ಟ್ ಅಂತ ಹೇಳಿ ಕರಿತಾ ಇದ್ದೀವಿ. ಸೆಪ್ಟೆಂಬರ್ 7th ಮಂತ್ ಸೆಪ್ಟೆಂಬರ್ ಅಂತ ಹೇಳ್ತೀವಲ್ಲ, ಅದೇ ಥರ ಸೆಪ್ಟ್ ಅಂತ ರೆಪ್ರೆಸೆಂಟ್ ಮಾಡ್ತೇವೆ. ಆ್ಯಂಡ್ ದ ಅಬ್ರಿವೇಟೆಡ್ ಫಾರ್ಮ್ ಈ ಸ್ಮಾಲ್ ಲೆಟರ್ ಎಸ್. ಸ್ಮಾಲ್ ಲೆಟರ್ ಎಸ್. ನೆಕ್ಸ್ಟು ಹಾಗೆ ಡಿಜಿಟ್ 8 ಇದೆ, ಅಟಾಮಿಕ್ ನಂಬರಲ್ಲಿ ಡಿಜಿಟ್ 8 ಇದೆ ಅಂದರೆ ಆಕ್ಟ್ ಅಂತ ರೆಪ್ರೆಸೆಂಟ್ ಮಾಡ್ತಾ ಇದ್ದೀರಿ. ಆಕ್ಟ್, OCT. ಆ್ಯಂಡ್ ದ ಅಬ್ರಿವೇಟೆಡ್ ಫಾರ್ಮ್ ಈ ಸ್ಮಾಲ್ ಲೆಟರ್ O. ಸ್ಮಾಲ್ ಲೆಟರ್ O. ನೆಕ್ಸ್ಟು ಹಾಗೆ ಅಟಾಮಿಕ್ ನಂಬರ್ ಡಿಜಿಟ್ 9 ಇದೆ ಅಂತ ಹೇಳಿದರೆ ವರ್ಡ್ ರೂಟ್ ಗಿವನ್ ಈಸ್ ENN. ಎನ್ ಅಂತ ಹೇಳಿ ಬರೀತಾ ಇದ್ದೀರಿ. ENN. ಎನ್. ಓಕೆ. ಆ್ಯಂಡ್ ದ ಅಬ್ರಿವೇಟೆಡ್ ಫಾರ್ಮ್ ಈ ಸ್ಮಾಲ್ ಲೆಟರ್ E. ಓಕೆ, ಸ್ಮಾಲ್ ಲೆಟರ್ E ಅನ್ನು ಬರೆದಿದ್ದೀರಿ. ಇದಿಷ್ಟು ಕೂಡ ನಿಮಗೆ ಪರ್ಫೆಕ್ಟ್ಲಿ ಗೊತ್ತಿರಬೇಕು. ಓಕೆ, ಸೊ ನೇಮನ್ನು ಮಾಡಲಿಕ್ಕೆ ಈ ರೂಟ್ ವರ್ಡ್ಗಳು ಬೇಕು. ಆ ಪರ್ಟಿಕ್ಯುಲರ್ ಎಲಿಮೆಂಟಿನ ಸಿಂಬಾಲಿಕ್ ರೆಪ್ರೆಸೆಂಟೇಷನನ್ನು ಕೊಡಲಿಕ್ಕೆ ಈ ಎಲ್ಲ ಅಬ್ರಿವೇಟೆಡ್ ಫಾರ್ಮ್ಸ್ಗಳು ಬೇಕು. ಓಕೆ, ರ್ಯಾಂಡಮ್ ಆಗಿ ನೆನ್ಪಿಟ್ಕೋಬೇಕು. 4 ಬಂದರೆ ಕ್ವಾಡ್, Q ಅಂತ ರೆಪ್ರೆಸೆಂಟ್ ಮಾಡಬೇಕು. 7 ಬಂದರೆ ಸೆಪ್ಟ್, ಎಸ್ ಅಂತ ರೆಪ್ರೆಸೆಂಟ್ ಮಾಡ್ತೀರಿ. 8 ಬಂದರೆ ಆಕ್ಟ್, O ಅಂತ ಬರೀತೀರಿ. 9 ಇದ್ದರೆ ENN, ಎನ್ ಅಂತ ಹೇಳಿ ಬರೀತೀರಿ. E ಇಸ್ ದ ಅಬ್ರಿವೇಟೆಡ್ ಫಾರ್ಮ್. 1 ಇದೆ ಅಂತ ಹೇಳಿದರೆ UN. ಓಕೆ, ಅಬ್ರಿವೇಟೆಡ್ ಫಾರ್ಮ್ ಈಸ್ U. ಗೊತ್ತಾಗ್ತಾ ಇದೆಯಲ್ವಾ? ಈ ಥರದಲ್ಲಿ ನೀವು ಒಂದು ಸ್ವಲ್ಪ ನೆನಪಲ್ಲಿ ಇಟ್ಕೊಳ್ತಾ ಬರಬೇಕು. ಇಸ್ ಇಟ್ ಓಕೆ? ಈ ಟೇಬಲ್ ನಿಮಗೆ ರೆಡಿ ರೆಫರೆನ್ಸ್ ಆಗಿ ಒಂದು ಕಡೆ ಇರಲಿ, ಇದನ್ನು ಮರಿಲಿಕ್ಕೆ ಹೋಗಬೇಡಿ. ಓಕೆ, ಸೊ ಬೈ ಅಪ್ಲೈಯಿಂಗ್ ದಿಸ್ ಕಾನ್ಸೆಪ್ಟ್ ಲೆಟ್ ಅಸ್ ನೇಮ್ ದ ಎಲಿಮೆಂಟ್ಸ್. ಎಲಿಮೆಂಟ್ಸ್ಗಳನ್ನು ನೇಮ್ ಮಾಡ್ತಾ ಬರೋಣ. ಓಕೆ, ನಾವು let us look into the nomenclature of these elements based on the IUPAC rules. If you are given with an element with atomic number 101, you need to remember all these root words. ಈ ರೂಟ್ ವರ್ಡ್ಗಳನ್ನು ಜ್ಞಾಪಕ ಮಾಡ್ಕೊಳ್ಳಿ. ಇವಾಗ 101 ಇದೆ ಅಲ್ವಾ? 1 ಇದನ್ನು UN ಅನ್ ಅಂತ ಹೇಳಿ ಓದ್ಕೊಳ್ಳಿ. 1 ಇದೆಯಲ್ವಾ, ಅದಕ್ಕೆ UN ಅಂತ ಹೇಳಿ ಬರೆದೆ. ನೆಕ್ಸ್ಟು 0 ಕಾಣಿಸ್ತಾ ಇದೆ. 0ಗೆ ರೂಟ್ ವರ್ಡ್ ಯಾವುದು? ನಿಲ್ ಅಂತ ಆಯಿತು. ನಿಲ್ ಅಂತ ಬರೆದಿದ್ದೇನೆ. ನೆಕ್ಸ್ಟ್ ಅಗೈನ್ 1 ಇದೆ. 1ಗೆ ಏನು ಬರಿಬೇಕು? UN ಅನ್ ಅಂತ ಹೇಳಿ ಬರೆದೆ. ನೆಕ್ಸ್ಟ್ ಆಸ್ ಯು ರಿಮೆಂಬರ್ ದ ನೇಮ್ ಆಫ್ ದಿ ಎಲಿಮೆಂಟ್ ಶುಡ್ ಎಂಡ್ ವಿತ್ ದ ಸಫಿಕ್ಸ್ IUM. ಸೊ ಎಷ್ಟು ಎಲಿಮೆಂಟ್ ಇದೆಯೋ ಅದಕ್ಕೆಲ್ಲ ರೂಟ್ ವರ್ಡ್ಗಳನ್ನು ಬರೆದ್ರಿ. ನಿಲ್, ನಿಯಂ ಅಂತ ಓದ್ತಾ ಇದ್ದಾರೆ. ಇದನ್ನು ನಿಲ್ ಮತ್ತು UN ಅಂತ ಬರೆದ್ರಿ. ಲಾಸ್ಟ್ ನೇಮ್ ಆಫ್ ದಿ ಎಲಿಮೆಂಟ್ ಎಂಡ್ಸ್ ವಿತ್ IUM. ಸೊ ದ ನೇಮ್ ಬಿಕಮ್ಸ್ ನಿಲ್, ನಿಯಂ. ಇದಕ್ಕೆ ಸಿಂಬಾಲಿಕ್ ರೆಪ್ರೆಸೆಂಟೇಷನ್ ಅನ್ನು ಕೊಡಬೇಕಾದ್ರೆ ಈ ಅಬ್ರಿವೇಟೆಡ್ ಫಾರ್ಮ್ಗಳನ್ನು ಮತ್ತೆ ಚೆಕ್ ಮಾಡಿ. ಇವಾಗ 1 ಇದೆ, 1ಗೆ ಏನಂತ ನೇಮ್ ಮಾಡ್ತೀರಿ? ಅಂತ ನೇಮ್ ಮಾಡಿದ್ರಿ. ಸೊ U ಆಯಿತು ಫಸ್ಟ್ ಲೆಟರ್. ನೆಕ್ಸ್ಟ್ 0 ಇದ್ದರೆ ನಿಲ್ ಅಂತ ನೇಮ್ ಮಾಡ್ತಾ ಇದ್ರಲ್ಲ, N ಅಂತ ಬರೆದ್ರಿ. ನೆಕ್ಸ್ಟು 1 ಇದ್ದರೆ ಹಾಗಾಗಿ UNU ಅಂತ ನೇಮ್ ಮಾಡ್ತಾ ಇದ್ರಿ. ಸಿಂಬಾಲಿಕ್ ರೆಪ್ರೆಸೆಂಟೇಷನ್ ಈಸ್ UNU. ಈಸ್ ಇಟ್ ಓಕೆ? ಎಸ್. Now let us proceed on to the second element with atomic number 102. 102 ಇದ್ದರೆ ಯಾವ ಥರ ನೇಮ್ ಮಾಡಬೇಕು ಅದನ್ನು ನೋಡಿ. 1 ಇದ್ದರೆ ನಿಮಗೆ ಗೊತ್ತಾಗತ್ತೆ, ಏನಂತ ಬರೀತೀರಿ? UN ಅಂತ. 0 ಇದ್ದರೆ ನಿಲ್ ಅಂತ ಬರಿತಾ ಇದ್ದೀರಿ. 2 ಇದೆ, 2 ಇದ್ದರೆ ಏನು ಬರಿಬೇಕು? ಬೈ ಅಂತ ಬರಿತಾ ಇದ್ದೀರಿ. ಕರೆಕ್ಟಾ? ನೆಕ್ಸ್ಟ್ ಅದರ ನಂತರ ನೇಮ್ ಶುಡ್ ಎಂಡ್ ವಿತ್ IUM. ಇವಾಗ ನೀವು ಇನ್ನೊಂದು ಸೆಕೆಂಡ್ ರೂಲನ್ನು ಹೇಳ್ಕೊಂಡಿದ್ವಿ, ನೆನ್ಪು ಮಾಡ್ಕೊಳ್ಳಿ. ಬೈ ಮತ್ತು ಮುಂದೆ ಮತ್ತೆ IUM ಅಂತ ಇದ್ದಾಗ ಯು ಕ್ಯಾನ್ ಶಾರ್ಟನ್ ದ ನೇಮ್. ಇಲ್ಲಿ 2 I ಅಂತ ಬಂದಾಗ ಒಂದು I ಅನ್ನು ಕಡಿಮೆ ಮಾಡ್ಕೊಳ್ಳಿ, ನೇಮನ್ನು ಇನ್ನೂ ಶಾರ್ಟ್ ಮಾಡ್ಕೊಳ್ಳಿ. ಸೊ ದೇರ್ ಫೋರ್ ಬೈ IUM ಬದಲಿಗೆ ಬರೀ UM ಅಂತ ಬರಿತಾ ಇದ್ದೀರಿ. ನಾರ್ಮಲಿ ಮಾರ್ಕ್ಸ್ ಈ ಥರನೇ ಹೋಗೋದು. ನೀವೆಲ್ಲ ಕರೆಕ್ಟಾಗಿ ಬರಿತೀರಿ, 2 I ಸೇರಿಸಿ ಬರೆದ್ರೆ ಮಾರ್ಕ್ಸ್ ಸಿಗಲ್ಲ. ಹಾಗಾಗಿ ಸ್ವಲ್ಪ ಕ್ಯೂರಿಯಸ್ ಆಗಿ ಹಾಗೆ ಕಾನ್ಸಂಟ್ರೇಟ್ ಮಾಡಿ ಇದನ್ನು ನೋಡ್ತಾ ಬನ್ನಿ, ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಓಕೆ, ಸೊ ನಿಲ್ ಬೈ ಎಮ್. ಓಕೆ, ಬೈ UM ಅಂತ ಹೇಳಿ ಬರಿತಾ ಇದ್ದೀರಿ.
ಗೊತ್ತಾಗ್ತಾ ಇದೆಯಾ? ನೆಕ್ಸ್ಟ್ ಇದರ ಸಿಂಬಾಲಿಕ್ ರೆಪ್ರೆಸೆಂಟೇಷನ್ ಕೊಡಬೇಕಾದ್ರೆ ಇದು ಅನ್ ಇದೆ, ಯು ಅಂತ ಬರೆದ್ರಿ, ನಿಲ್ ಇರೋದ್ರಿಂದ ಎನ್ ಅಂತ ಬರೆದಿದ್ದೀರಿ, 2 ಇದೆ, ಬೈ ದೇರ್ ಫೋರ್ ಬಿ, ಯು ಎನ್ ಬಿ ಅಂತ ರೆಪ್ರೆಸೆಂಟ್ ಮಾಡ್ತಾ ಇದೆ. ಓಕೆ, ಸೊ ಅನ್ನಿಲ್ಬಿಯಂ ಅಂತ ಹೇಳಿ ಇದನ್ನು ಓದ್ಕೋಬೋದು. ಗೊತ್ತಾಗ್ತಾ ಇದೆಯಾ? ಎಸ್, ಪ್ರೊನೌನ್ಸಿಯೇಷನ್ ಸ್ವಲ್ಪ ಡಿಫರ್ ಆದರೂ ಪರವಾಗಿಲ್ಲ, ನೀವು ಆ ಸ್ಪೆಲ್ಲಿಂಗ್ಗಳನ್ನು ಕರೆಕ್ಟಾಗಿ ಕಾನ್ಸಂಟ್ರೇಟ್ ಮಾಡಿ ಬರೀರಿ. ಓಕೆನಾ? ನೆಕ್ಸ್ಟ್ 103 ಇದೆ, ಇದು ನೀವೇ ಹೇಳ್ಕೋಬೋದು ಅಂದ್ಕೊಳ್ತೇನೆ. ಸೊ 1 ಇರೋದ್ರಿಂದ ಯು ಎನ್, 0 ಇದೆ, ನಿಲ್ ಅಂತ ಬರಿತಾ ಇದ್ದೀನಿ, 3 ಇದ್ರೆ ಏನು ಬರೀತೀರಿ? ಟ್ರೈ ಅಂತ ಬರಿತಾ ಇದ್ದೀರಿ, ಕರೆಕ್ಟಾ? ಅನ್ ನಿಲ್ ಟ್ರೈ, ಮತ್ತೆ IUM ಅಂತ ಸೇರಿಸ್ಬೇಕು. ಬಟ್ ಎರಡೆರಡು ಐ ಇರೋದ್ರಿಂದ ನೀವು ಒಂದು ಐಯನ್ನು ಇಗ್ನೋರ್ ಮಾಡಿ. ಓಕೆ, ಒಂದು ಐಯನ್ನು ಮೈನಸ್ ಮಾಡಿ ಜಸ್ಟ್ UM ಅಂತ ಸೇರಿಸಿದಿರಿ, ಅನ್ನಿಲ್ ಟ್ರಿಯಂ. ಇದು ಅನ್ನಿಲ್ಬಿಯಂ, ಇದು ಅನ್ನಿಲ್ ಟ್ರಯಂ. ಓಕೆ, ಸೊ ಸಿಂಬಾಲಿಕ್ ರೆಪ್ರೆಸೆಂಟೇಷನ್ ಅನ್ನು ಕೊಡಬೇಕಾದ್ರೆ 1 ಇದ್ರೆ ಅನ್, ಯು, ನೆಕ್ಸ್ಟು 0 ಇದೆ, ನಿಲ್, ಎನ್ ಅಂತ ಬರಿತೀರಿ, 3 ಟ್ರೈ, ಟಿ ಅಂತ ಬರಿತಾ ಇದ್ರಿ, UNT. ಗೊತ್ತಾಗ್ತಾ ಇದೆಯಾ? ದ ಸಿಂಬಾಲಿಕ್ ರೆಪ್ರೆಸೆಂಟೇಷನ್ ಈಸ್ UNT. ನೆಕ್ಸ್ಟ್ ಹಾಗೆ 104 ಇದೆ, ನಾನು ಪ್ರತಿಯೊಂದನ್ನು ಬರೆದು ತೋರಿಸ್ಲಿಕ್ಕೆ ಹೋಗೋದಿಲ್ಲ. 104 ಇದ್ದಾಗ ಇದು ಅನ್ ನಿಲ್, 4 ಇದ್ರೆ ಏನು ಬರೆದಿದ್ರಿ? ಕ್ವಾಡ್ ಅಂತ ಬರೆದಿದ್ರಿ, ಕರೆಕ್ಟಾ? ಅನ್ನಿಲ್ ಕ್ವಾಡಿಯಂ, ಅನ್ನಿಲ್ ಕ್ವಾಡಿಯಂ, UNQ ಅಂತ ಆಯಿತು. ಅದೇ ಥರ 105 ಇದ್ದರೆ ಅನ್ನಿಲ್ ಪೆಂಟಿಯಂ. ಗೊತ್ತಾಗ್ತಾ ಇದೆಯಾ? ಇಲ್ಲೆಲ್ಲ ಯಾಕೆ ಒಂದು ಐಯನ್ನು ಮೈನಸ್ ಮಾಡಲಿಲ್ಲ ಅಂದರೆ ಈ ಯಾವುದೇ ರೂಟ್ ವರ್ಡ್ಗಳಲ್ಲಿ ಮತ್ತೆ ಐ ಇಲ್ಲ, ಕ್ವಾಡಲ್ಲಿ ಪೆಂಟಲ್ಲಿ ಎಲ್ಲೂ ಐ ಬಂದಿಲ್ಲ. ಹಾಗೆ 106 ಇದ್ದರೆ ಅನ್ನಿಲ್ ಹೆಕ್ಸಿಯಂ ಅಂತ ಬರೀತಾ ಇದ್ರಿ, ಅನ್ನಿಲ್ ಹೆಕ್ಸಿಯಂ. ಸಿಂಬಾಲಿಕ್ ರೆಪ್ರೆಸೆಂಟೇಷನ್, ಸೊ 105ಗೆ UNP, 106ಗೆ UNH ಅಂತ ಬರೆದಿದ್ದೀರಿ. ಓಕೆ, ಇದೆಲ್ಲ IUPAC ರೂಲ್ಸ್. ಹಾಗೆ ಅಫಿಷಿಯಲ್ ನೇಮ್ ಮತ್ತು ಸಿಂಬಲ್ಸ್ ಏನೇನಿದೆ ಅದರ ಬಗ್ಗೆ ಕೂಡ ಚಿಕ್ಕದಾಗಿ ಕಾನ್ಸಂಟ್ರೇಟ್ ಮಾಡ್ತಾ ಬನ್ನಿ. ಅಫಿಷಿಯಲ್ ನೇಮ್ಗಳನ್ನು ನೋಡಿ. ಎಲಿಮೆಂಟ್ ವಿತ್ ಅಟಾಮಿಕ್ ನಂಬರ್ 101, ಇಟ್ ಈಸ್ ನೇಮ್ಡ್ ಆಸ್ ಮೆಂಡಲೀವಿಯಂ, ಮೆಂಡಲೀವಿಯಂ ಅಂತ ನೇಮ್ ಮಾಡಿದಿರಿ. 102ಗೆ ನೋಬೆಲಿಯಂ, NO ಅಂತ ಹೇಳಿ ಅದನ್ನು ರೆಪ್ರೆಸೆಂಟ್ ಮಾಡ್ತಾರೆ. ನೆಕ್ಸ್ಟ್ 103 ಇದ್ರೆ ಲಾರೆನ್ಶಿಯಂ, ಅಟಾಮಿಕ್ ನಂಬರ್ 103 ಲಾರೆನ್ಶಿಯಂ. 104 ಬಂದರೆ ರುದರ್ಫೋರ್ಡಿಯಂ, ರುದರ್ಫೋರ್ಡಿಯಂ RF. ಸೊ ರಿಮೆಂಬರ್, ದೀಸ್ ಆರ್ ಆಲ್ ದಿ ಅಫಿಷಿಯಲ್ ನೇಮ್ಸ್ ಗಿವನ್. IUPAC ನೇಮ್ಸ್ ಅಂದರೆ ಇದನ್ನು ಬರಿತೀರಿ, IUPAC ಸಿಂಬಲ್ಸ್ ಅಂದರೆ ಇವುಗಳನ್ನು ಬರಿತಾ ಹೋಗ್ತೀರಿ. ಅದನ್ನು ಪರ್ಫೆಕ್ಟ್ಲಿ ಜ್ಞಾಪಕ ಇಟ್ಕೋಬೇಕು. ಸೊ 105 ಬಂದಾಗ ಅದನ್ನು ಡಬ್ನಿಯಂ ಅಂತ ಕರಿತೀರಿ, ಡಬ್ನಿಯಂ. ಸ್ಪೆಲ್ಲಿಂಗನ್ನು ಕರೆಕ್ಟಾಗಿ ನೋಡಿ, DUBNIUM. ಅಫಿಷಿಯಲ್ ನೇಮ್ ಇಸ್ ಡಬ್ನಿಯಂ ವಿತ್ ಎ ಸಿಂಬಾಲಿಕ್ ರೆಪ್ರೆಸೆಂಟೇಷನ್ ಆಫ್ DB. ನೆಕ್ಸ್ಟ್ 106 ಇದ್ರೆ ಅದನ್ನು ಸೀಬೋರ್ಗಿಯಂ ಅಂತ ನೇಮ್ ಮಾಡಿದ್ದೀರಿ, ಸೀಬೋರ್ಗಿಯಂ. ಓಕೆ, SG ಅಂತ ರೆಪ್ರೆಸೆಂಟ್ ಮಾಡ್ಕೊತಿದ್ದೀರಿ. ಈಸ್ ಇಟ್ ಓಕೆ? ಇವಾಗ ನೀವು ಹಾಗೆ ನೆಕ್ಸ್ಟ್ ಸ್ಲೈಡಿಗೆ ಹೋಗ್ಲಿಕ್ಕಿಂತ ಮುಂಚೆ ಸಪೋಸ್ 107 ಕೊಟ್ಟಿದ್ದಾರೆ ಅಂದರೆ ಏನು ನೇಮ್ ಮಾಡ್ತೀರಿ ನೋಡಿ. 107, 1 ಇದೆ UN, 0 ಇದೆ ನಿಲ್ ಅಂತ ಬರೀತೀರಿ. ನೆಕ್ಸ್ಟ್ 7 ಇದೆ, ತಲೆ ಇಮಿಡಿಯೇಟ್ಲಿ ಹೆಪ್ಟ್ ಅನ್ನತ್ತೆ, ಒಪ್ಕೋಬೇಡಿ, ಸೆಪ್ಟ್ ಅಂತ ತಿಳಿಸಿ. ಗೊತ್ತಾಗ್ತಾ ಇದೆಯಾ? ಸೊ ಅನ್ನಿಲ್ ಸೆಪ್ಟಿಯಂ ಅಂತ ಅದನ್ನು ನೇಮ್ ಮಾಡ್ತೀರಿ, ಅನ್ನಿಲ್ ಸೆಪ್ಟಿಯಂ. ಆ್ಯಂಡ್ ದ ಸಿಂಬಾಲಿಕ್ ರೆಪ್ರೆಸೆಂಟೇಷನ್ ಬಿಕಮ್ಸ್ ಯು. ಅನ್ನಿಂದ ಯು ತೆಕ್ಕೊಳ್ಳಿ, ನಿಲ್ಲಿಂದ ಎನ್ನನ್ನು ತೆಕ್ಕೊಳ್ಳಿ, UN ಆಯಿತು. ಸೆಪ್ಟಿಯಮಿಂದ ಎಸ್ ಅನ್ನು ತೆಕ್ಕೊಳ್ಳಿ, UNS. ಗೊತ್ತಾಗ್ತಾ ಇದೆಯಾ? ಒಂದ್ಸರಿ ಹಾಗೆ ಚೆಕ್ ಮಾಡಿಬಿಡಿ. ಎಲಿಮೆಂಟ್ ವಿತ್ ಅಟಾಮಿಕ್ ನಂಬರ್ 107, ಅನ್ನಿಲ್ ಸೆಪ್ಟಿಯಂ, and the symbol is UNS. Remember, official name is borium and the symbolic representation is BH. 108 idre annil octium, UNO. Hazium anta official name ide, hazium. Next 109 anna kottaga annil ennium. ಇಲ್ಲೂ ಕೂಡ ಒಂದು ಮಿಸ್ಟೇಕ್ ಏನಾಗುತ್ತೆ ಅಂದರೆ EN ಅಂತ ಮಾತ್ರ ಬರೀತಾರೆ, ಡಬಲ್ ಎನ್ ಬರೆಯೋದಿಲ್ಲ. ಈ ಮಿಸ್ಟೇಕನ್ನು ಕೂಡ ನೀವು ರೆಕ್ಟಿಫೈ ಮಾಡ್ಕೋಬೇಕು ಪ್ರಾಕ್ಟೀಸ್ ಮಾಡುವ ಟೈಮಲ್ಲಿ. 9 ಇದ್ದಾಗ ENN ಡಬಲ್ ಎನ್ ಅನ್ನು ಹಾಕಬೇಕು. ಅನ್ನಿಲ್ ಎನ್ನಿಯಂ ಅಂತ ಓದ್ಕೊಳ್ಳಿ. ಸೊ ದ ಸಿಂಬಾಲಿಕ್ ರೆಪ್ರೆಸೆಂಟೇಷನ್ 1 ಇದೆ U, 0 ನಿಲ್, 9 ಇದೆ UNE ಅಂತ ಓದ್ಕೊಳ್ತಾ ಇದ್ದಾರೆ. ಗೊತ್ತಾಗಿದೆಯಾ?
ಆ್ಯಂಡ್ ಇಟ್ ಈಸ್ ಮೇಟ್ನೇರಿಯಂ MT ಅಂತ ಹೇಳಿ ಅದನ್ನು ಓದ್ಕೊಳ್ತಾ ಇದ್ದೀರಿ. MT ಸಿಂಬಾಲಿಕ್ ರೆಪ್ರೆಸೆಂಟೇಷನ್. ನೆಕ್ಸ್ಟ್ 110 ಇದೆ. ಡೈರೆಕ್ಟಾಗಿ ಇಲ್ಲಿ ನೋಡ್ಲಿಕ್ಕಿಂತ ನೀವೇ ಟ್ರೈ ಮಾಡ್ಬೋದು ನೋಡಿ. ಇದು ಮತ್ತೆ 1 ಇರೋದ್ರಿಂದ ಮತ್ತೆ UN ಬರೆದ್ರಿ, 0 ಇರೋದ್ರಿಂದ ನಿಲ್ ಅಂತ ಬರೆದ್ರಿ. ಅದಾದ ಮೇಲೆ IUM ಅನ್ನಿಲಿಯಂ ನಿಲ್, ಅದಾದಮೇಲೆ IUM ಅನ್ನಿಲಿಯಂ. ನೀವು ಇದನ್ನು ಓದಿ ಅಥವಾ ಅದರ ಪ್ರೊನೌನ್ಸಿಯೇಷನ್ ಕಡೆ ಗಮನ ಕೊಡಲಿಕ್ಕಿಂತ ಜಾಸ್ತಿ ಅದರ ಕರೆಕ್ಟ್ ಸ್ಪೆಲ್ಲಿಂಗನ್ನು ನೋಡಿ ಅದನ್ನು ಬರೆಯೋದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಓಕೆ, ಅಲ್ಲಿ ಏನು ಮಿಸ್ಟೇಕ್ಸ್ ಆಗಬಾರ್ದು. ಸೊ ದ ಸಿಂಬಾಲಿಕ್ ರೆಪ್ರೆಸೆಂಟೇಷನ್ ಈಸ್ UUN. ಗೊತ್ತಾಗ್ತಾ ಇದೆಯಾ? ನೆಕ್ಸ್ಟು 111 ಇದ್ದರೆ ಟ್ರೈ ಮಾಡ್ಬೋದಲ್ಲ. ಇದು UN, ಇದು ಕೂಡ UN, ಇದು ಕೂಡ UN. ಅನ್ನಿಯಂ ಅನ್ನಿಯಂ UUU ಅಂತ ಹೇಳಿ ಬರಿತಾ ಇದ್ದೀರಿ. ಗೊತ್ತಾಗ್ತಾ ಇದೆಯಾ? ಆ್ಯಂಡ್ ಇಟ್ ಈಸ್ ರೋನ್ಜೇನಿಯಂ ಅಂತ ಹೇಳಿ ಇದನ್ನು ನೇಮ್ ಮಾಡಿದ್ದಾರೆ. ಅಫಿಷಿಯಲ್ ನೇಮ್ ಈಸ್ ರೋನ್ಜೇನಿಯಂ. ನೆಕ್ಸ್ಟ್ 110ಗೆ ಡರ್ಮ್ಸ್ಟ್ಯಾಟಿಯಂ ಅಂತ ಹೇಳ್ಕೊಂಡು ಅಫಿಷಿಯಲ್ ನೇಮನ್ನು ಕೊಟ್ಟಿದ್ದಾರೆ, ಅಲ್ಲಿ ನೋಡ್ಕೊಳ್ತಾ ಹೋಗಿ. ನೆಕ್ಸ್ಟ್ 112 ಇದ್ದರೆ ಅನ್ಬಿಯಂ UN BI, ಅದಾದ ಮೇಲೆ IUM ಅನ್ಬಿಯಂ UUB. ಆ್ಯಂಡ್ ಇಟ್ಸ್ ಅಫಿಷಿಯಲ್ ನೇಮ್ ಈಸ್ ಕೋಪರ್ನೀಷಿಯಂ ಅಂತ ಅದರ ಅಫಿಷಿಯಲ್ ನೇಮ್ CN ಅಂತ ರೆಪ್ರೆಸೆಂಟ್ ಮಾಡ್ತಾರೆ. ಓಕೆನಾ? ಸೊ ನಿಮಗೆ IUPAC ನೇಮ್ಸ್ ರೀಕಾಲ್ ಆಗ್ತಾ ಇರಬೇಕು. ಇವಾಗ ಸಪೋಸ್ ಏನಾದರೂ ಒಂದು ಎಲಿಮೆಂಟ್ 119 ಅಂತ ಕೊಟ್ಟಿದ್ದಾರೆ ಅಂತ ಅಂದ್ಕೊಳ್ಳಿ. ಇದಿನ್ನೂ ಡಿಸ್ಕವರ್ ಆಗಿಲ್ಲ, ಹೈಪೋಥೆಟಿಕಲ್ ಒನ್. ಸಪೋಸ್ ಈ ರೀತಿ ಎಲಿಮೆಂಟ್ ಕೊಟ್ಟರೆ ಇದರ IUPAC ನೇಮ್ ಅಲಾಂಗ್ ವಿತ್ ಸಿಂಬಲ್ ಅನ್ನು ಬರೀರಿ ಅಂತ ಕೇಳ್ತಾರೆ. ಹೇಳ್ಬೋದಾ? 1 ಇದೆ, ಏನು ಬರೀತೀರಿ? UN. ಮತ್ತೆ 1 ಇದೆ, ಏನು ಬರೀತೀರಿ? UN. 9 ಇದ್ರೆ ಏನು ಬರೀತೀರಿ? ENN. ಸಿಂಗಲ್ N ಅಲ್ಲ, ಡಬಲ್ N ಹಾಕಬೇಕು. ಗೊತ್ತಾಗ್ತಾ ಇದೆಯಾ? ಅದರ ನೆಕ್ಸ್ಟು IUM ಅಂತ ಬರೀತಾ ಇದ್ರಿ. ಅನ್ಎನ್ನಿಯಂ. ಆ್ಯಂಡ್ ಇದರ ಸಿಂಬಾಲಿಕ್ ರೆಪ್ರೆಸೆಂಟೇಷನ್ 1 ಇರೋದ್ರಿಂದ U ತಗೊಂಡೆ, ಮತ್ತೆ 1 ಇದೆ U ತಗೊಂಡೆ, 9 ಇದೆ ಎನ್ನಿಯಂ E ಅಂತ ಬರೆದಿದ್ದೇವೆ. ಸಿಂಬಾಲಿಕ್ ರೆಪ್ರೆಸೆಂಟೇಷನ್ ಈಸ್ UUE. ಗೊತ್ತಾಗ್ತಾ ಇದೆಯಾ? ಎಸ್. ಇದನ್ನು ಎಕಾಫ್ರಾನ್ಷಿಯಂ ಅಂತ ಕೂಡ ಕರೀತಾರೆ. ಎಕಾಫ್ರಾನ್ಷಿಯಂ ವಿಚ್ ಕಮ್ಸ್ ಆಫ್ಟರ್ ಫ್ರಾನ್ಷಿಯಂ ಅಂತ ಅರ್ಥ. ಇಟ್ ಈಸ್ ಅ ಹೈಪೋಥೆಟಿಕಲ್ ಒನ್, ಇನ್ನೂ ಡಿಸ್ಕವರ್ ಆಗಿಲ್ಲ. ಎಕಾಫ್ರಾನ್ಷಿಯಂ ಅಂತ ಇದನ್ನು ಕನ್ಸಿಡರ್ ಮಾಡಬಹುದು. ಓಕೆ, ನಾವು ಇನ್ನು ಉಳಿದಿರೋದನ್ನು ಹಾಗೆ ಒಂದ್ಸರಿ ನೋಡ್ಕೊಂಡ್ಬಿಡೋಣ. ಎಲಿಮೆಂಟ್ ವಿತ್ ಅಟಾಮಿಕ್ ನಂಬರ್ 113 ಇದನ್ನು ಟ್ರಿಯಂ ಅಂತ ನೇಮ್ ಮಾಡ್ತಾ ಇದ್ರಿ. ಜೊತೆಗೆ 3 ಇರೋದ್ರಿಂದ ಟ್ರೈ, ಆಮೇಲೆ IUM ಬರುತ್ತೆ. 2 I ಬರೋದ್ರಿಂದ 1 I ಅನ್ನು ಮೈನಸ್ ಮಾಡ್ಕೊಳ್ತೀರಿ. ಟ್ರಿಯಂ. ಓಕೆ, UUT ಅಂತ ಅದನ್ನು ಸಿಂಬಲ್ ಕೊಟ್ಕೊಂಡಿದ್ದೀರಿ. ಆ್ಯಂಡ್ ಇಟ್ಸ್ ಅಫಿಷಿಯಲ್ ನೇಮ್ ಈಸ್ ನಿಹೋನಿಯಂ. NH ಅಂತ ಅದನ್ನು ರೆಪ್ರೆಸೆಂಟ್ ಮಾಡ್ಕೊಂಡಿದ್ದೀರಿ. NH ನಿಹೋನಿಯಂ. ಗೊತ್ತಾಗ್ತಾ ಇದೆಯಾ? ಎಸ್. ನೆಕ್ಸ್ಟ್ 114 ಇದ್ದರೆ ನೋಡಿ, UN 4 ಇದ್ದರೆ ಏನು ಬರೀತೀರಿ? ಕ್ವಾಡಿಯಂ. ಕ್ವಾಡಿಯಂ ಅಂತ ನೇಮ್ ಮಾಡಿದಿರಿ. ಆ್ಯಂಡ್ ದ ಸಿಂಬಾಲಿಕ್ ರೆಪ್ರೆಸೆಂಟೇಷನ್ ಈಸ್ UUQ. ಆ್ಯಂಡ್ ಇಟ್ ಈಸ್ ಅಫಿಷಿಯಲಿ ನೇಮ್ಡ್ ಆಸ್ ಫ್ಲೆರೋವಿಯಂ ಅಂತ ನೇಮ್ ಮಾಡಿದ್ವಿ. ಓಕೆ, ಸೊ ನಿಮ್ಮ ನೋಟ್ಸಲ್ಲಿ ಇಲ್ಲ ಅಂದರೆ ಇದನ್ನೆಲ್ಲ ಒಂಚೂರು ಅಲ್ಲಲ್ಲೇ ಪಕ್ಕದಲ್ಲಿ ಬರ್ಕೊಳ್ಳಿ. ಫ್ಲೆರೋವಿಯಂ FL ಅಂತ ರೆಪ್ರೆಸೆಂಟ್ ಮಾಡ್ತಾರೆ. ಅಫಿಷಿಯಲಿ ಇದನ್ನು ಸಿಂಬಾಲಿಕ್ ರೆಪ್ರೆಸೆಂಟೇಷನ್ ಕೊಡಬೇಕಾದ್ರೆ FL ಅಂತ ಬರೀತಾ ಇದ್ದಾರೆ. FL. ನೆಕ್ಸ್ಟ್ 115 ಇದ್ದರೆ ಅನ್ಪೆಂಟಿಯಂ. ಗೊತ್ತಾಗತ್ತಲ್ವಾ? ಅನ್ಪೆಂಟಿಯಂ UUP. ಓಕೆ, ಇಟ್ ಈಸ್ UUP. ಗೊತ್ತಾಗ್ತಾ ಇದೆಯಾ? ಎಸ್. 115 ಇದ್ದಾಗ ಅನ್ಪೆಂಟಿಯಂ ಅಂತವೆ. ಇಟ್ ಈಸ್ UUP ಆ್ಯಂಡ್ ಇಟ್ಸ್ ಅಫಿಷಿಯಲ್ ನೇಮ್ ಈಸ್ ಮಾಸ್ಕೋವಿಯಂ ಅಂತ ಅದನ್ನು ನೇಮ್ ಮಾಡ್ತೇವೆ. ಗೊತ್ತಾಗ್ತಾ ಇದೆಯಾ? ಎಸ್. ಇದು UNQ ಅಲ್ಲ, ಇದನ್ನು ಒಂದು ಚೂರಲ್ಲೇ ಚೇಂಜ್ ಮಾಡ್ಕೊಳ್ಳಿ. ಓಕೆ, UUQ. UNQ ಅಂದರೆ ಗೊತ್ತಾಗ್ಬೇಕು ನಿಮಗೆ, ಅದು 104. ಗೊತ್ತಾಗ್ತಾ ಇದೆಯಾ? ಇಲ್ಲೇ ನೋಡಿ, 104 ಇದ್ದಾಗ ಅದು UNQ ಆಗುತ್ತೆ. ಓಕೆ,
ಇಲ್ಲಿ 114 ಇದ್ದಾಗ ದ ಸಿಂಬಲ್ ಬಿಕಮ್ಸ್ ಯು ಯು ಕ್ಯೂ. ಅದನ್ನು ಒಂಚೂರು ನಿಮ್ಮ ನೋಟ್ಸ್ಗಳಲ್ಲಿ ಕೂಡ ಚೆಕ್ ಮಾಡ್ಕೊಳ್ಳಿ. ಅರ್ಥ ಆಗಿದೆಯಾ? 114ಗೆ ಸಿಂಬಾಲಿಕ್ ರೆಪ್ರೆಸೆಂಟೇಷನ್ ಯು ಯು ಕ್ಯೂ. ಹಾಗೆ 115 ಬಂದಾಗ ಅನ್, ಮತ್ತೆ ಯು ಇದೆ, ಅನ್ ಕರೆಕ್ಟಾ? ನೆಕ್ಸ್ಟ್ 5 ಇರೋದ್ರಿಂದ ಪೆಂಟಿಯಮ್ ಅಂತ ಬರೀತೀರಿ, ಪಿ ಯು ಯು ಪಿ. ಇಲ್ಲಿ ಯು ಎನ್ ಪಿ ಇದೆ, ಅದು 105ಗೆ ಅದು. ಸೊ ನೀವು ಅಲ್ಲಿ ಅದನ್ನು ತಿದ್ದುಕೊಂಡು ಯು ಯು ಪಿ ಅಂತ ಬರ್ಕೊಳ್ಳಿ, ಯು ಯು ಪಿ. ಓಕೆ, ಆ್ಯಂಡ್ ಇಟ್ಸ್ ಅಫಿಷಿಯಲ್ ನೇಮ್ ಈಸ್ ಮಾಸ್ಕೋವಿಯಂ. ಮಾಸ್ಕೋವಿಯಂ ರೆಪ್ರೆಸೆಂಟೆಡ್ ಆಸ್ ಎಮ್ ಸಿ. ನೆಕ್ಸ್ಟ್ 116 ಕೊಟ್ಟಾಗ ಅನ್ ಹೆಕ್ಸಿಯಮ್ ಅಂತ ಬರೀತಾ ಇದ್ರಿ, ಅನ್ ಹೆಕ್ಸಿಯಮ್. ನೆನಪಿರಲಿ, ಯು ಯು ಎಚ್. ಸಿಂಬಾಲಿಕ್ ರೆಪ್ರೆಸೆಂಟೇಷನ್ ಈಸ್ ಯು ಯು ಎಚ್ ಆ್ಯಂಡ್ ಇಟ್ಸ್ ಅಫಿಷಿಯಲ್ ನೇಮ್ ಈಸ್ ಲಿವರ್ಮೋರಿಯಂ. ಲಿವರ್ಮೋರಿಯಂ ಎಲ್ ವಿ ಅಂತ ನೇಮ್ ಮಾಡ್ತಾ ಇದ್ರಿ, ಎಲ್ ವಿ. ನೆಕ್ಸ್ಟ್ 117 ಕೊಟ್ಟಾಗ ಅನ್ಸೆಪ್ಟಿಯಂ. ಹೆಪ್ಟಿಯಂ ಆಗಲೇಬಾರದು. ಓಕೆ, ಅನ್ಸೆಪ್ಟಿಯಂ. ಯು ಯು ಎಸ್ ಅಂತ ಅದನ್ನು ಬರ್ಕೊಳ್ತಾ ಇದ್ದೀರಿ. ಯು ಯು ಎಸ್ ಇಸ್ ದ ಸಿಂಬಾಲಿಕ್ ರೆಪ್ರೆಸೆಂಟೇಷನ್ ಆ್ಯಂಡ್ ಇಟ್ಸ್ ಅಫಿಷಿಯಲ್ ನೇಮ್ ಈಸ್ ಟೆನೆಸೈನ್. ಟೆನೆಸೈನ್, ಟಿ ಎಸ್ ಅಂತ ರೆಪ್ರೆಸೆಂಟ್ ಮಾಡ್ತಾ ಇದ್ದೀರಿ, ಟಿ ಎಸ್, ಟೆನೆಸೈನ್. ಓಕೆನಾ? ನೆಕ್ಸ್ಟ್ ಲಾಸ್ಟ್ 118. ಸ್ಟಿಲ್ ಇಲ್ಲಿವರೆಗೆ ಮಾತ್ರ ಎಲಿಮೆಂಟ್ಸ್ಗಳು ಎಕ್ಸಾಕ್ಟ್ಲಿ ಡಿಸ್ಕವರ್ ಆಗಿರುವಂಥದ್ದು. ಇನ್ನು ಮುಂದೆ ರಿಸರ್ಚ್ ನಡೀತಾ ಇದೆ, ಬಟ್ ಅದೆಲ್ಲ ಕೂಡ ಅಟ್ ಪ್ರೆಸೆಂಟ್ ನಾವು ಹೇಳಿದ್ರು ಹೈಪೋಥೆಟಿಕಲ್ ಒನ್, ಅಸಂಪ್ಷನ್ ಮಾಡ್ಕೊಂಡಿರೋದು ಇರಬಹುದು ಅಂತ. ಸಪೋಸ್ ಡಿಸ್ಕವರ್ ಆದ ಮೇಲೆ ದೇ ಹ್ಯಾವ್ ಟು ಬಿ ಆಡೆಡ್ ಟು ದಿ 8th ಪೀರಿಯಡ್. ಇವಾಗ ಅಟ್ ಪ್ರೆಸೆಂಟ್ ಇರೋದು 7 ಪೀರಿಯಡ್ಸ್ ಮಾತ್ರ. ಗೊತ್ತಾಗಿದೆಯಾ? ಎಸ್. 118 ಅನ್ ಆಕ್ಟಿಯಂ. ಅನ್ 8 ಇದ್ದಾಗ ಏನು ಬರೀತೀರಿ? ಓ ಸಿ ಟಿ, ಆಕ್ಟ್ ಅಂತ ಬರೀತೀರಿ. ಅನ್ ಆಕ್ಟಿಯಂ. ಅದನ್ನು ಯು ಯು ಓ ಅಂತ ರೆಪ್ರೆಸೆಂಟ್ ಮಾಡಿ, ಯು ಯು ಓ. ಆ್ಯಂಡ್ ದ ನೇಮ್ ಆಫ್ ದಟ್ ಎಲಿಮೆಂಟ್ ಈಸ್ ಒಗನೆಸಾನ್. ಒಗನೆಸಾನ್ ಆ್ಯಂಡ್ ದ ಸಿಂಬಾಲಿಕ್ ರೆಪ್ರೆಸೆಂಟೇಷನ್ ಈಸ್ ಓ ಜಿ. ಓ ಜಿ ಅಂತ ನೇಮ್ ಮಾಡಿದ್ದೀರಿ. ಗೊತ್ತಾಗಿದೆಯಾ? ಎಸ್. This is regarding the IUPAC nomenclature of the inorganic compounds or the IUPAC nomenclature of super heavy elements or the IUPAC nomenclature of elements with atomic number greater than 100. Okay, so you can expect one question from this part. Is it okay? Yes, neatagi practice ಮಾಡಿ.